So welcome to all of you in this new video. Uh, if you are not comfortable with the video, I have just dropped the brightness. Okay, cause this section of part is not looking properly or not showing properly because of light effects. Okay, that's why so be adjustable with the video. ಡಿಸ್ಕಸ್ ಮಾಡೋಣ್ರಿ ಈಗ ಕ್ವಶನ್ ನಂಬರ್ 4 10 ಮಾರ್ಕ್ಸ್ 10 ಮಾರ್ಕ್ಸ್ ಅಲ್ಲೇ ಕ್ವಶನ್ ನಂಬರ್ 4 ಡಿಸ್ಕಸ್ ಮಾಡೋಣ್ರಿ. ಆಮೇಲೆ ಕ್ವಶನ್ ಬೇಡ, ಈಗ ಫಸ್ಟ್ ಇದು ಹೋಗೋಣ್ರಿ, ರೆವೆನ್ಯೂ ಅಕೌಂಟ್ ಹೋಗೋಣ್ರಿ, ಆಮೇಲೆ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಹೌದಲ್ಲ, ಬರ್ರಿ. ರೆವೆನ್ಯೂ ಅಕೌಂಟ್ ಇದು ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಒಳಗೆ ನೀವು ನೋಡಿದ್ರಿಪ್ಪಲ್ಲ ರೆವೆನ್ಯೂ ಅಕೌಂಟ್ ಹೆಂಗೈತ್ರಿ ಅಂತ. ಓಕೆ, ಈಗ ಜನರಲ್ ಇನ್ಶೂರೆನ್ಸ್ ಕಂಪ್ನೀಸ್ ಒಳಗೆ ರೆವೆನ್ಯೂ ಅಕೌಂಟ್ ಹೆಂಗ್ರಿ ಅಂತ ಬರ್ರಿ. ಹಾಂ, ರೆವೆನ್ಯೂ ಅಕೌಂಟ್ ಬ್ರ್ಯಾಕೆಟಲ್ಲೇ ಫೈರ್ ಇನ್ಶೂರೆನ್ಸ್ ಇರಲಿ, ಜನರಲ್ ಇನ್ಶೂರೆನ್ಸ್ ಇರಲಿ, ಆಮೇಲೆ ಮರೈನ್ ಇನ್ಶೂರೆನ್ಸ್ ಇರಲಿ, ಯಾವ್ದು ಇನ್ಶೂರೆನ್ಸ್. ಓಕೆ, ಮರೈನ್ ಇನ್ಶೂರೆನ್ಸ್. ಈಗ ಮರೈನ್ ಇನ್ಶೂರೆನ್ಸ್ ಐತ್ರಿ, ಇಲ್ಲೇ ಮರೈನ್ ಬಿಸ್ನೆಸ್ ಅಂದರೆ ಶಿಪ್ಪಿಂಗ್ ಬಿಸ್ನೆಸ್ ಐತ್ರಿ, ಅದಕ್ಕೆ ನಾ ಮರೈನ್ ಇನ್ಶೂರೆನ್ಸ್ ಅಂತ ಬರ್ದೇನೆ ರೀ. ಫೈರ್ ಕೊಡಿದ್ರೆ ಫೈರ್ ಬರೀಬೇಕಲ್ಲ. ರೆವೆನ್ಯೂ ಅಕೌಂಟ್ ಮರೈನ್ ಇನ್ಶೂರೆನ್ಸ್ ಆಫ್ ಯಾವ ಕಂಪನಿ ಇರೋದು? ವಿಜಯ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ 31st March 2024. ಓಕೆ, ಪರ್ಟಿಕ್ಯುಲರ್ಸ್ ಸ್ಕೆಡ್ಯೂಲ್ ಅಮೌಂಟ್ ಕಾಲಮ್ ಬರಬೇಕು. ಬರ್ರಿ, ಐಟಮ್ಸ್ ನೋಡ್ರಿ, ನೆನ್ಪಡ್ಕೋರಿ ಐಟಮ್ಸ್ ಇದು. ನಂಬರ್ 1 ಐಟಮ್ಸ್ 1 2 3 4 5 ಮೇಜರ್ಲಿ ಇಂಪಾರ್ಟೆಂಟ್ ಐಟಮ್ಸ್ ಐತ್ರಿ ಇಲ್ಲಿ. ಫಸ್ಟ್ ಐಟಮ್ ನೋಡ್ರಿಪ್ಪ, ಫಸ್ಟ್ ಐಟಮ್ ಏನೈತ್ರಿ? ಪ್ರೀಮಿಯಂ ಅರ್ನ್ಡ್ ಬ್ರಾಕೆಟಲ್ಲೇ ನೆಟ್. ಪ್ರೀಮಿಯಂ ಅರ್ನ್ಡ್ ಬ್ರಾಕೆಟಲ್ಲೇ ನೆಟ್ ಸ್ಕೆಡ್ಯೂಲ್ ನಂಬರ್ 1 ಅಮೌಂಟ್ ಬರೀಬೇಕು. ಡನ್. ನೆಕ್ಸ್ಟ್ ನಂಬರ್ 2 ಏನ್ರಿ? ಇನ್ಕಮ್ ಫ್ರಾಮ್ ಇನ್ವೆಸ್ಟ್ಮೆಂಟ್, ಅದರೊಳಗೆ ಇಂಟ್ರೆಸ್ಟ್, ಡಿವಿಡೆಂಡ್, ರೆಂಟ್ ಎಕ್ಸೆಟ್ರಾ. ನೋಟ್ ನಂಬರ್ ಇಲ್ಲ, ಅಮೌಂಟ್ ಬರೀಬೇಕು, ಟೋಟಲ್ ಎ ಅಂತ ಬರೀಬೇಕಿಲ್ಲ. ಡನ್. ನೆಕ್ಸ್ಟ್ ರೀ ನಂಬರ್ 3 ಕ್ಲೇಮ್ಸ್ ಪೇಡ್, ಬೆನಿಫಿಟ್ಸ್ ಪೇಡ್ ಅಂತ ಐತ್ರಿ. ಲೈಫ್ ಇನ್ಶೂರೆನ್ಸ್ ಒಳಗೆ LIC ಒಳಗೆ ಬೆನಿಫಿಟ್ಸ್ ಪೇಡ್ ನೆಟ್. ಇಲ್ಲೇ ಏನ್ರಿ? ಕ್ಲೇಮ್ಸ್ ಪೇಡ್ ನೆಟ್ ಅಮೌಂಟ್ ಬರೀಬೇಕಿಲ್ಲ. ನೋಟ್ ನಂಬರ್ ಇಲ್ಲಲ್ಲ, ನೋಟ್ ನಂಬರ್ ಬರ್ದಿಲ್ಲ ನಾನು, ನೋಟ್ ನಂಬರ್ ಬರೀಬೇಕಿಲ್ಲ. ಓಕೆ, ನೋಟ್ ನಂಬರ್ ಇಲ್ಲೇ 2, ಇಲ್ಲೇ 2, ಇಲ್ಲೇ 3, ಇಲ್ಲೇ 4. ನೋಟ್ ನಂಬರ್ ನೋಡ್ರಿಪ್ಪ, ನೋಟ್ ನಂಬರ್ 2 3 4 ಕರೆಕ್ಟ್ ಐತ್ರಿ? ಐ ಹೋಪ್ ಕರೆಕ್ಟ್. ಏನ್ರಿ? ಇನ್ಕಮ್ ಟೋಟಲ್ ಯಾತ್ರಿ. ಆಮೇಲೆ ಕ್ಲೇಮ್ಸ್ ಪೇಡ್ ಬ್ರಾಕೆಟ್ ಒಳಗೆ ಏನೈತ್ರಿ? ನೆಟ್ ಐತ್ರಿ. ನೋಟ್ ನಂಬರ್ 2 ರೀ, ಅಮೌಂಟ್ ಬರೀಬೇಕಲ್ಲ. ನೆಕ್ಸ್ಟ್ ನಂಬರ್ 4 ಕಮಿಷನ್ ನೋಟ್ ನಂಬರ್ 3 ಅಮೌಂಟ್ ಬರೀಬೇಕು. ನೆಕ್ಸ್ಟ್ 5th ಅಂದ್ರೆ ಏನ್ರಿ? ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇದು ಏನ್ರಿ? ನೋಟ್ ನಂಬರ್ 4 ಅಮೌಂಟ್ ಬರೀಬೇಕು, ಟೋಟಲ್ ಬಿ ಅಂತ ಬರೀಬೇಕು. ಆಮೇಲೆ ಏನ್ರಿ? ಆಪರೇಟಿಂಗ್ ಪ್ರಾಫಿಟ್ ಎ ಮೈನಸ್ ಬಿ ಮಾಡ್ಬೇಕು, ಒಂದು ಅಮೌಂಟ್ ಬರ್ತದೆ ಪ್ರಾಫಿಟ್. ಇದು ಕ್ವಶನ್ ಒಳಗೆ ಅಪ್ರಾಪ್ರೇಷನ್ ಕೊಟ್ಟಿದಂದ್ರೆ ಅಪ್ರಾಪ್ರೇಷನ್ ಅಂತ ಬರೀಬೇಕಲ್ಲ. ಅಪ್ರಾಪ್ರೇಷನ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್, ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಟ್ 5% ಅದು ಬರೀಬೇಕು ಕೊಟ್ಟಿದಂದ್ರೆ. ಈಗ ಕೊಟ್ಟಿಲ್ಲ, ಇಲ್ಲ ಸಪೋಸ್ ಇಲ್ಲೇ ಕೊಟ್ಟಿಲ್ಲ ಅಂದ್ರೆ ಬಿಡ್ರಿ. ಯಾವ್ದ್ರದ್ದು? ಜನರಲ್ ಇನ್ಶೂರೆನ್ಸ್ ಕಂಪ್ನೀಸ್. ಇಲ್ಲೇ ಕೊಟ್ಟಿಲ್ಲ, ಕೊಟ್ಟಿದ್ದಂದ್ರೆ ತಗೋಬೇಕಿಲ್ಲ. ಅಪ್ರಾಪ್ರೇಷನ್ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಫಂಡ್ 5%, ಆಮೇಲೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಫ್ಯೂಚರ್ ಅಪ್ರಾಪ್ರೇಷನ್ಸ್ 95% ನೋಡೋಣ್ರಿ ಇದು. ಈಗ ಕೊಟ್ಟಿಲ್ಲ ಅಂದ್ರೆ ಬಿಡ್ರಿ. ಡನ್. ಇಷ್ಟು ಐಟಮ್ಸ್ ಐತೆ ನೋಡ್ರಿಪ್ಪ, ಪರ್ಫೆಕ್ಟ್ ಮಾಡಿದ್ದು. ಏನ್ರಿದು? ಶಾರ್ಟ್ಕಟ್ PCCO. ಪ್ರೀಮಿಯಂ ಆ್ಯಂಡ್ ನೆಟ್ ನೋಟ್ ನಂಬರ್ 1. ನೆಕ್ಸ್ಟ್ ಕ್ಲೇಮ್ಸ್ ಪೇಡ್ ನೆಟ್ ನೋಟ್ ನಂಬರ್ 2. ಆಮೇಲೆ ಕಮಿಷನ್ ನೋಟ್ ನಂಬರ್ 3. ಆಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 4. PCCO ನೆನ್ಪಿಡ್ಕೋರಿದು ಐಟಮ್ಸ್ ಎಲ್ಲ. ಆಪರೇಟಿಂಗ್ ಪ್ರಾಫಿಟ್ ತಿಳಿತ್ರಿ, ಈ ಥರ ಮಾಡ್ಬೇಕ್ರಿ. ಪರ್ಫೆಕ್ಟ್ ಮಾಡ್ರಿಪ್ಪ ಇದು. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇದು फॉर्मेट री, शॉर्टकट फॉर्मेट. परफेक्ट मार्री, समझ में आप लोगों को? इफ क्या है फॉर्मेट परफेक्ट कर लो. किसका है? जनरल इंश्योरेंस का. जनरल इंश्योरेंस का क्या है? रेवेन्यू अकाउंट है. रेवेन्यू अकाउंट का कौन सा इंश्योरेंस देखना है यहाँ पे? मराइन इंश्योरेंस है तो मराइन इंश्योरेंस, अगर फायर इंश्योरेंस है तो फायर इंश्योरेंस. इंश्योरेंस ऑफ विजय जनरल इंश्योरेंस कंपनी और कॉर्पोरेशन फॉर द ईयर एंडिंग 31st March 2024. पर्टिकुलर स्केड्यूल अमाउंट. यहाँ पे कितने? 1 2 3 4 5 मेजरली आइटम्स है इसके अंदर. नोट नंबर्स कितने हैं? 1 2 3 4 नोट नंबर्स है. पहला क्या था? प्रीमियम अर्न्ड ब्रैकेट में नेट, नोट नंबर 1 अमाउंट लिख लेना यहाँ पे. नेक्स्ट क्या है? नंबर 2 इनकम फ्रॉम इन्वेस्टमेंट, इसके अंदर क्या है? इंटरेस्ट, डिविडेंड एंड रेंट एक्सेट्रा, वो लिख लेना वहाँ पे. यहाँ पे अमाउंट, यहाँ पे शेड्यूल नंबर न है, डायरेक्ट अमाउंट टोटल लेकर के लिखना है इसको. ठीक है. नेक्स्ट क्या है? नंबर 3 क्लेम्स पेड, इसको क्या है? नेट है. नेट नोट नंबर 2 है, अमाउंट लिख लेना इसका. नेक्स्ट नंबर 4 में क्या है? कमीशन का नोट नंबर 3 अमाउंट लिख लेना यहाँ पे. डन.
नेक्स्ट के लास्ट में 5 ऑपरेटिंग एक्सपेंसेस, इसको क्या है नोट नंबर 4 अमाउंट लिख लेना है, यहाँ पे टोटल कर लो इसको, ये क्या है टोटल ए, ये क्या है टोटल बी। यहाँ पे ऑपरेटिंग प्रॉफिट ए माइनस बी करना है इसको, यहाँ पे अमाउंट मिलता। यहाँ पे अप्रोप्रिएशन कब लिखना, जब क्वेश्चन में देता ट्रांसफर टू शेयर होल्डर्स 5%, ट्रांसफर टू बैलेंस, वो सभी करे थे ना मैं LIC कंपनी में, LIC में करे थे नहीं, लाइफ इंश्योरेंस कंपनीज में। ऐसे अप्रोप्रिएशन ट्रांसफर टू शेयर होल्डर्स एट 5%, बैलेंस ट्रांसफर टू फ्यूचर अप्रोप्रिएशन 95%, उसके बाद में टोटल इसका सरप्लस का टोटल सेम टू सेम यहाँ पे लिख लेते हैं हमें। हाँ देखेंगे, वो नहीं आया अभी, इसलिए ये क्या इंपॉर्टेंट क्वेश्चन लगा मेरे को, इसलिए ले रहा हूँ तुम्हारे को। ऑन द रिक्वेस्ट ऑफ माई स्टूडेंट, वन ऑफ माई स्टूडेंट फ्रॉम दिस यूट्यूब चैनल। डन, एनी डाउट्स? ಫಾರ್ಮಾಟ್ ಪರ್ಫೆಕ್ಟ್ ಮಾಡಿರೋದು, ಇದು ಫಾರ್ಮಾಟ್ ಸ್ಕ್ರೀನ್ಶಾಟ್ ತಗೋರಿ, ನಾನು ರಫ್ ಮಾಡ್ತೀನಿ ರೀ. ನೋಟ್ ನಂಬರ್ 1 ಮಾಡಬೇಕು, ನೋಟ್ ನಂಬರ್ 2 ಮಾಡಬೇಕು, ನೋಟ್ ನಂಬರ್ 3 ಮಾಡಬೇಕು, ನೋಟ್ ನಂಬರ್ 4 ಮಾಡಬೇಕು. 4 ನೋಟ್ಸ್ ನಾವು ರೆಡಿ ಮಾಡಬೇಕು. ಫಸ್ಟ್ ನೋಟ್ ರೆಡಿ ಮಾಡಬೇಕು, ಆಮೇಲೆ ಕಾಪಿ ಪೇಸ್ಟ್ ಮಾಡಬೇಕು. ಡನ್, ಶುರು ಮಾಡೋಣ ರೀ. ನೋಟ್ ನಂಬರ್ 1 ಪ್ರೀಮಿಯಂ ಅರ್ನ್ಡ್ ನೆಟ್ ಐತ್ರಿ. ನೋಟ್ ನಂಬರ್ 2 ಕ್ಲೇಮ್ಸ್ ಪೇಡ್ ನೆಟ್ ಐತ್ರಿ. ನೋಟ್ ನಂಬರ್ 3 ಕಮಿಷನ್ ಐತ್ರಿ. ನೋಟ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಐತ್ರಿ. ಇದು ನೋಟ್ ಮಾಡಬೇಕು, ಆಮೇಲೆ ರೆಡಿ ಮಾಡಬೇಕು ಫಾರ್ಮಾಟ್ ಇದು. ಹಾಂ, ಇದು ನಾನು ರಫ್ ಮಾಡ್ತೀನಿ ರೀ, ಫಾರ್ಮಾಟ್ ನಾನು ರಫ್ ಮಾಡ್ತೀನಿ ರೀ, ಯಾಕಂದ್ರೆ ಕ್ಯಾಲ್ಕುಲೇಷನ್ ಭಾಳ ಐತ್ರಿ, ನನ್ನ ಕಡೆ ಜಾಗ ಇಲ್ಲ ಅಷ್ಟೇ. ನಾ ಇದು ಫಾರ್ಮಾಟ್ ರಫ್ ಮಾಡ್ತೀನಿ ರೀ, ಫಾರ್ಮಾಟ್ ಸ್ಕ್ರೀನ್ಶಾಟ್ ತಗೋರಿ, ನಾನು ರಫ್ ಮಾಡಿ ಆಮೇಲೆ ಕ್ಯಾಲ್ಕುಲೇಷನ್ ಚಾಲು ಮಾಡ್ತೀನಿ ರೀ. ಡನ್, ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಫಾರ್ಮಾಟ್. ಸೊ ಶುರು ಮಾಡೋಣ ರೀ. ವರ್ಕಿಂಗ್ ಮೀನ್ಸ್ ಎಸ್ಕೆಡ್ಯೂಲ್ಸ್. ಸ್ಕೆಡ್ಯೂಲ್ಸ್ ನಂಬರ್ 1 ಅಲ್ಲ ಇದು, ಸ್ಕೆಡ್ಯೂಲ್ ನಂಬರ್ 1 ಅಲ್ಲ ಇದು, ಸ್ಕೆಡ್ಯೂಲ್ ನಂಬರ್ 1 ಏನ್ರಿ? ಸ್ಕೆಡ್ಯೂಲ್ ನಂಬರ್ 1 ಇದು ಸ್ಕೆಡ್ಯೂಲ್ ನಂಬರ್ 1 ಏನ್ರಿ? ಪ್ರೀಮಿಯಂ ಅರ್ನ್ಡ್ ಅಲ್ಲ ಅದು. ಸ್ಕೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಅರ್ನ್ಡ್, ಪ್ರೀಮಿಯಂ ಅರ್ನ್ಡ್ ಬ್ರಾಕೆಟಲ್ಲಿ ನೆಟ್ ಅಲ್ಲ ಅದು, ಪ್ರೀಮಿಯಂ ಅರ್ನ್ಡ್ ಬ್ರಾಕೆಟಲ್ಲಿ ನೆಟ್. ಓಕೆ, ಪರ್ಟಿಕ್ಯುಲರ್ಸ್ ರುಪೀಸ್ ಬರ್ರಿ, ಪ್ರೀಮಿಯಂ ಅರ್ನ್ಡ್ ಬ್ರಾಕೆಟಲ್ಲಿ ನೆಟ್ ಬರ್ರಿ. ಇಲ್ಲ ಏನೈತ್ರಿ ಫಸ್ಟ್? ಓಕೆ, ಭಾಳ ಲೆಂದಿ ಐತ್ರಿ ಇದು, ಲೆಂದಿ ಭಾಳ ಐತ್ರಿ. ಓಕೆ ಬರ್ರಿ, ಎ ಅಂತ ಮಾಡೋಣ್ರಿ. ಇಲ್ಲಿ ಎ ಏನಿದು? ಪ್ರೀಮಿಯಂ ಇನ್ಕಮ್, ಪ್ರೀಮಿಯಂ ಇನ್ಕಮ್ ತಡ್ರಿ, ಪ್ರೀಮಿಯಂ ಸ್ಟಾರ್ಟಿಂಗ್ ಇಂದ ಹೋಗೋಣ್ರಿ. ಪ್ರೀಮಿಯಂ ರಿಸೀವ್ಡ್ ಆನ್ ಡೈರೆಕ್ಟ್ ಬಿಸ್ನೆಸ್ ಏನ್ರಿ? ಪ್ರೀಮಿಯಂ ರಿಸೀವ್ಡ್ ಆನ್ ಡೈರೆಕ್ಟ್ ಬಿಸ್ನೆಸ್ ತಗೋರಿ. ಇಲ್ಲಿ ನೋಟ್ ನಂಬರ್ 1 ಪ್ರೀಮಿಯಂ ಅರ್ನ್ಡ್ ನೆಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಸ್ಮಾಲ್ ಎ ಏನ್ರಿದು? ಪ್ರೀಮಿಯಂ ರಿಸೀವ್ಡ್ ಆನ್ ಡೈರೆಕ್ಟ್ ಬಿಸ್ನೆಸ್ ಇದು. ಪ್ರೀಮಿಯಂ ರಿಸೀವ್ಡ್ ಆನ್ ಡೈರೆಕ್ಟ್ ಬಿಸ್ನೆಸ್. ಆನ್ ಡೈರೆಕ್ಟ್ ಬಿಸ್ನೆಸ್, ಪ್ರೀಮಿಯಂ ರಿಸೀವ್ಡ್ ಆನ್ ಡೈರೆಕ್ಟ್ ಬಿಸ್ನೆಸ್. ಎಷ್ಟ್ರಿದು ಪ್ರೀಮಿಯಂ ರಿಸೀವ್ಡ್ ಆನ್ ಡೈರೆಕ್ಟ್ ಬಿಸ್ನೆಸ್ ಅಮೌಂಟ್? 24 lakh ತಗೋರಿ, 24 lakh ತಗೋರಿ. ಡನ್, ಓಕೆ, ಮುಗಿತಿದ್ದು. ಪ್ರೀಮಿಯಂ ರಿಸೀವ್ಡ್ ಆನ್ ಡೈರೆಕ್ಟ್ ಬಿಸ್ನೆಸ್ ಮುಗಿತ್ರಿ. ನೆಕ್ಸ್ಟ್ ಪ್ರೀಮಿಯಂ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್ ಐತ್ರಿ. ಎಕ್ಸೆಪ್ಟೆಡ್ ಅಂದ್ರೆ ಆ್ಯಡ್ ಮಾಡ್ಬೇಕು. ಆ್ಯಡ್ ಪ್ರೀಮಿಯಂ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್, ಪ್ರೀಮಿಯಂ ಆನ್ RIB ಅಂತ ಹೇಳ್ತಿಲ್ರಿ ನೀವು, RIB ರೀ ಇನ್ಶೂರೆನ್ಸ್ ಬಿಸ್ನೆಸ್, RIB ಶಾರ್ಟ್ಕಟ್. ಪ್ರೀಮಿಯಂ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ accepted. Premium on reinsurance business accepted. ಎಷ್ಟು ರೀ? 3,60,000. 3,60,000 ಎಷ್ಟು ರೀ? 24 lakh ಪ್ಲಸ್ 3,60,000, 27,60,000. ದೆನ್ ನೆಕ್ಸ್ಟ್ ಬರ್ರಿ, ಮುಗಿತಲ್ಲ ಇದು, ಎಕ್ಸೆಪ್ಟೆಡ್ ಮುಗಿತಲ್ಲ. ಹಾಂ, ನೆಕ್ಸ್ಟ್ ರೀ ಪ್ರೀಮಿಯಂ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಐತ್ರಿ. ಏನ್ರಿ? ಸೀಡೆಡ್ ಅಂದ್ರೆ ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕು. ಲೆಸ್ ಪ್ರೀಮಿಯಂ ಆನ್ reinsurance business seeded. ಹಾಂ, ಸೀಡೆಡ್ ಎಷ್ಟು ಅಮೌಂಟ್ ಇತ್ತು? ಸೀಡೆಡ್ 2,40,000.
2,40,000. ಹಾಂ, ಏನು ಮಾಡ್ಬೇಕು ರೀ? ಲೆಸ್ ಮಾಡಬೇಕಲ್ಲ, ಲೆಸ್ ಮಾಡಿರಿಪ್ಪ. 27,60,000 ಮೈನಸ್ ಮಾಡ್ಬೇಕು ರೀ, ಮೈನಸ್ 2,40,000. ಎಷ್ಟು ಬಂತು ರೀ? 2 ಲ್ಯಾಕ್, ಓಕೆ 25,20,000. 25,20,000 ಬಂತು ರೀ ಆನ್ಸರ್. 25,20,000. ಇದು ಏನು ರೀ? ಟೋಟಲ್ ಅಂತ ಬರೀರಿ ಇಲ್ಲಿ, ಟೋಟಲ್ ಅಂತ. 10 ಮಾರ್ಕ್ಸ್ ಮಾಡಿದಲ್ರಿ ನೀವು, 10 ಮಾರ್ಕ್ಸ್ ಸೇಮ್ ಟು ಸೇಮ್ ಐತ್ರಿ ಇದು. ಕ್ವಶನ್ ನಂಬರ್ 3 ಮಾಡಿದಲ್ರಿ, ಕ್ವಶನ್ ನಂಬರ್ 3 ಸೇಮ್ ಟು ಸೇಮ್ ಐತ್ರಿ, ಟೋಟಲ್ ಅಂತ ಬರೀರಿಲ್ಲ. ಡನ್. ಈಗ ನೆಕ್ಸ್ಟ್ ಏನ್ರಿಪ್ಪ? ನೆಕ್ಸ್ಟ್ ಏನು ರೀ? ಆ್ಯಡ್ ಅಂತ ಬರೀಬೇಕಲ್ಲ, ಇದು ಆದಮೇಲೆ ಆ್ಯಡ್ ಅಂತ ಬರೀಬೇಕು. ಆ್ಯಡ್ ಏನ್ರಿ ಇದು? ಔಟ್ಸ್ಟ್ಯಾಂಡಿಂಗ್ ಅಲ್ಲ, ಸಾರಿ ಬಿ. ಎ ಮುಗಿತಲ್ಲ, ಈಗ ಬಿ ಬರೀಬೇಕು. ಕ್ವಶನ್ ನಂಬರ್ 3 ಐತೆ ನೋಡಿರಿ, ಕ್ವಶನ್ ನಂಬರ್ 3 ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡ್ಬೇಕ್ರಿ. ಕ್ವಶನ್ ನಂಬರ್ 3 ಫಾರ್ಮೆಟ್ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡ್ಬೇಕು ಕ್ವಶನ್ ನಂಬರ್ 4 ಅಲ್ಲೇ. ಬಿ ಏನ್ರಿ ಇದು? ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ, ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್, ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ ಕ್ಲೋಸಿಂಗ್ ಡೇಟ್. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ ಕ್ಲೋಸಿಂಗ್ ಡೇಟ್ ಇಲ್ಲ ಐತೆ ನೋಡಿರಿ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ ಕ್ಲೋಸಿಂಗ್ ಡೇಟ್ 31/3/2024. ಹಾಂ ಬರ್ರಿ, ಇದ್ರಾಗ ಏನೇನೈತ್ರಿಪ್ಪ? ಫಸ್ಟ್ ಐಟಮ ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ ಐತ್ರಿ, ತಗೋರಿ. ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್, ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟು ಐತ್ರಿ? ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ 1,80,000 ಐತ್ರಿ. 1,80,000. ಹಾಂ ಮುಗಿತ್ರಿ, ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ ಮುಗಿತ್ರಿ. ನೆಕ್ಸ್ಟ್ ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್. ಎಕ್ಸೆಪ್ಟೆಡ್ ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಆ್ಯಡ್ ಪ್ರೀಮಿಯಂ ಆನ್ reinsurance business accepted. ಹಾಂ ಎಷ್ಟು ಐತ್ರಿ accepted? 28,000 ಐತ್ರಿ. 28,000 ಮುಗೀತ್ರಿ, ಇದು accepted ಮುಗೀತ್ರಿ. ಏನು ಮಾಡ್ಬೇಕ್ರಿ ಈಗ? ಆ್ಯಡ್ ಮಾಡ್ಬೇಕಲ್ಲ, ಆ್ಯಡ್ ಮಾಡ್ಬೇಕ್ರಿ. 1,80,000 ಪ್ಲಸ್ 28,000 ಎಷ್ಟು ರೀ? 2,08,000. 2,08,000 ಡನ್. ಈಗ ನೆಕ್ಸ್ಟ್ ಏನು ರೀ? ಲೆಸ್ ಮಾಡಬೇಕಲ್ಲ, ತಡೀರಿ. ಹಾಂ, ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಐತ್ರಿ. ಏನು ರೀ? ಸೀಡೆಡ್. ಸೀಡೆಡ್ ಏನು ಮಾಡ್ಬೇಕ್ರಿ? ಸೀಡೆಡ್ ಲೆಸ್ ಮಾಡಬೇಕಲ್ಲ, ಲೆಸ್ ಅಂತ ಮಾಡ್ರಿ ಇಲ್ಲ. ಲೆಸ್ ಪ್ರೀಮಿಯಂ ಆನ್ reinsurance business seeded. ಹಾಂ ಸೀಡೆಡ್ ಎಷ್ಟೈತ್ರಿ ಇದು ಅಮೌಂಟ್? ಸೀಡೆಡ್ ಅಮೌಂಟ್ 42,000 ಐತ್ರಿ. 42,000. ಹಾಂ ಲೆಸ್ ಮಾಡಿರಿ, ಲೆಸ್ ಮಾಡಬೇಕಲ್ಲ, ಇಲ್ಲ ಲೆಸ್ ಮಾಡಿರಿ. 2,08,000 ಮೈನಸ್ 42,000 ಎಷ್ಟು ರೀ? 1,66,000. 1,66,000. ಸೇಮ್ ಅಮೌಂಟ್ ಏನು ಮಾಡ್ಬೇಕು ರೀ? ಸೇಮ್ ಅಮೌಂಟ್ ಬಾಜು ಬರೀಬೇಕು. ಸೇಮ್ ಅಮೌಂಟ್ ಬಾಜು ಬರೀರಿ. 1,66,000. ಇದು ಏನ್ರಿದು? ಟೋಟಲ್. ಡನ್. ಹಾಂ ಈಗೇನು ಮಾಡ್ತೀರಿ? 25,20,000 ಇಲ್ಲಿ ಏನೈತ್ರಿ? ಮೇನ್ ಹೆಡ್ಡಿಂಗ್ ಇಲ್ಲೇ ಮೇನ್ ಹೆಡ್ಡಿಂಗ್ ಆ್ಯಡ್ ಐತ್ರಿ. ಆ್ಯಡ್ 25,20,000 ಪ್ಲಸ್ 1,66,000. 25,20,000 ಇಲ್ಲೇ ಪ್ಲಸ್ ಐತ್ರಿ, ಪ್ಲಸ್ 1,66,000 ಎಷ್ಟು ಬಂತ್ರಿ? 26,86,000. ಓಕೆ 26,86,000 ಬಂತಲ್ರಿ? 26,86,000. ಈಗ ಏನು ಮಾಡ್ಬೇಕ್ರಿ? ಆ್ಯಡ್ ಮುಗೀತ್ರಿ, ಈಗ ಲೆಸ್ ಮಾಡ್ಬೇಕಲ್ಲ. ಲೆಸ್ ಎ ಮುಗೀತ್ರಿ, ಬಿ ಮುಗೀತ್ರಿ, ಈಗ ಏನ್ರಿ? ಸಿ ಏನ್ರಿ? ಔಟ್ಸ್ಟ್ಯಾಂಡಿಂಗ್
ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಇಲ್ಲಿ ಕ್ಲೋಸಿಂಗ್ ಡೇಟ್ ಆ್ಯಡ್ ಮಾಡ್ಬೇಕ್ರಿ. ಈಗ ಓಪನಿಂಗ್ ಡೇಟಾ ಲೆಸ್ ಮಾಡ್ಬೇಕು. ಓಪನಿಂಗ್ ಡೇಟ್ ಏನ್ರಿ? ಓಪನಿಂಗ್ ಡೇಟಾ 1/4/2000. ಇದು ಮುಗೀತಲ್ಲ, ಇದು ಮುಗೀತು ರೀ. ಇದು ಬರ್ಬೇಕು, ಇನ್ನೂ ಮಾಡಿಲ್ಲ. ಇದು ಬರ್ಬೇಕು. ಇದು ಇಷ್ಟ ಹಾಕ್ತೇನೆ ರೀ. ಹಾಂ, ಇದು ತೊಗೋಬೇಕಲ್ಲ. ಈಗ 1/4/2023 ನೋಡ್ರಿ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಕ್ಲೋಸಿಂಗ್ ಡೇಟಾ ಆ್ಯಡ್ ಮಾಡ್ಬೇಕು. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಓಪನಿಂಗ್ ಡೇಟಾ ಲೆಸ್ ಮಾಡ್ಬೇಕು. ಲೆಸ್ ತಗೋರಿ. ಏನು ರೀತಿ ಇಲ್ಲಿ ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ತಗೋರಿ. ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್. ಹಾಂ, ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟು ರೀ? 1,20,000 ತಗೋರಿ. ಮುಗೀತು ರೀ ಇದು. ನೆಕ್ಸ್ಟ್ ಏನು ರೀ? ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್ ಐತ್ರಿ. ಎಕ್ಸೆಪ್ಟೆಡ್ ಅಂದರೆ ಆ್ಯಡ್ ಮಾಡ್ಬೇಕು. ಆ್ಯಡ್ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್. ಎಷ್ಟು ರೀ ಎಕ್ಸೆಪ್ಟೆಡ್ ಅಮೌಂಟ್? 21,000. ಏನು ಮಾಡ್ಬೇಕ್ರಿ ಈಗ? 1,20,000 ಪ್ಲಸ್ 21,000 ಎಷ್ಟು ರೀ? 1,41,000. ಹಾಂ, ಈಗೇನು ರೀ? ನೆಕ್ಸ್ಟ್ ಮುಗಿತಲ್ಲ, ಎಕ್ಸೆಪ್ಟೆಡ್ ಮುಗೀತು ರೀ. ನೆಕ್ಸ್ಟ್ ಏನು ರೀ? ಈಗ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಐತಿ ರೀ. ಸೀಡೆಡ್ ಅಂದ್ರೆ ಏನು ರೀ? ಲೆಸ್ ಮಾಡ್ಬೇಕು. ಲೆಸ್ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಎಷ್ಟು ಐತಿ ಅಮೌಂಟ್? 20,000 ಐತ್ರಿ. 20,000 ಲೆಸ್ ಮಾಡ್ರಿ. ಲೆಸ್ ಮಾಡಿದ ಮೇಲೆ ಅಮೌಂಟ್ ಎಷ್ಟು ರೀ? ಸೇಮ್ ಟು ಸೇಮ್ 1,20,000 ಅಲ್ಲ, ತಡಿ 1,21,000 ಅಲ್ಲ, ಮತ್ತು 1,41,000. 1,41,000 ಮೈನಸ್ 20,000 ಮಾಡ್ರಿ. ಎಷ್ಟು ರೀ? 1,21,000. ಸೇಮ್ ಆನ್ಸರ್ ಬಂತು. ಇದು ಸೇಮ್ ಅಮೌಂಟ್ ಏನು ಮಾಡ್ಬೇಕು ರೀ? 1,21,000 ಸೇಮ್ ಟು ಸೇಮ್ ಅಮೌಂಟ್ ಬಾಜು ಬರೀಬೇಕು. 1,21,000 ಸೀಡೆಡ್ ಮುಗೀತಲ್ಲ. ಇದು ಸೀಡೆಡ್ ಮುಗೀತು ರೀ. ಇದು ಏನು ರೀ? ಇದು ಟೋಟಲ್ ಅಂತ ಬರೀಬೇಕಲ್ಲ. ಟೋಟಲ್ ಸೇಮ್ ಅಮೌಂಟ್ ಬಾಜು ಬರೀಬೇಕು. ಈಗ ರೀ 26,86,000 ಏನೈತಿ ರೀ? ಸೈನ್ ಇಲ್ಲೇ ಮೈನಸ್ 1,21,000. 26,86,000 ಮೈನಸ್ 1,21,000 ಎಷ್ಟು ರೀ? 25,65,000. 25,65,000. ಇದು ಏನು ರೀ? ಇದು ಟೋಟಲ್ ಪ್ರೀಮಿಯಂ. ಏನು ರೀ? ಇದು ಟೋಟಲ್ ಪ್ರೀಮಿಯಂ. ಡೌಟ್ಸ್ ಇಲ್ಲಿ ಮಟ ನೋಡ್ರಿಪ್ಪ. ಟೋಟಲ್ ಪ್ರೀಮಿಯಂ ಬಂತಲ್ಲ. ಈಗ ಏನು ಮಾಡ್ಬೇಕ್ರಿ? ಈಗ ಎಲ್ಲೈತೆ ರೀ? ಮುಗೀತಲ್ಲ. ಇದು ಓಪನಿಂಗ್ ಇದು ಮುಗೀತು ರೀ. ಸೀಡೆಡ್ ಮುಗೀತು ರೀ. ಇದು ಎಲ್ಲ ಮುಗೀತು ರೀ. ಮ್ಯಾಲಿನ ಪಾರ್ಟ್ ಎಲ್ಲ ಮುಗೀತು ರೀ ಆಲ್ಮೋಸ್ಟ್. ಸೀಡೆಡ್ ಇದು ಮುಗೀತು ರೀ. ಇದು ಒಂದು ಬಾಕಿ ಐತಿ ರೀ. ಆಮೇಲೆ ಇದು ಒಂದು ಬಾಕಿ ಐತಿ ರೀ. ಕ್ಲೇಮ್ಸ್ ಇದು ಬಾಕಿ ಐತಿ ರೀ. ಇದು ಬಾಕಿ ಐತಿ ರೀ. ಎಕ್ಸ್ಪೆನ್ಸಿವ್ ಬರೋಂಗಿಲ್ಲ. ಎಲ್ಲೈತೆ ನೋಡ್ರಿ? ಅದರ್ ಇನ್ಫಾರ್ಮೇಷನ್ ಬಾಕಿ ಐತಲ್ರಿ. ಓಪನಿಂಗ್ ಅಲ್ಲ, ಇದು ಓಪನಿಂಗ್ ಆ್ಯಡ್ ಮಾಡ್ಬೇಕು. ಪ್ರೊವಿಷನ್ ಫಾರ್ ಬರೀರಿಲ್ಲ. ಮುಗೀತಲ್ಲ. ಈಗ ಆಲ್ಮೋಸ್ಟ್ ಮುಗೀತಲ್ಲ. ಈಗ ನೋಡ್ರಿ, ಇದು ಆದಮೇಲೆ
ಕ್ವಶನ್ ನಂಬರ್ 3 ಸೆಕ್ಷನ್ ಇದು 10 ಮಾರ್ಕ್ಸ್ ಒಳಗೆ ಕ್ವಶನ್ ನಂಬರ್ 3 ನೋಡ್ರಿ ನೀವು ವಿಡಿಯೋ ಕ್ವಶನ್ ನಂಬರ್ 3 ವಿಡಿಯೋ ನೋಡ್ರಿ 10 ಮಾರ್ಕ್ಸ್ ಒಳಗೆ ಕ್ವಶನ್ ನಂಬರ್ 3 ಇದಕ್ಕಿಂತ ಬಿಫೋರ್ ವಿಡಿಯೋ ಪ್ರೀವಿಯಸ್ ವಿಡಿಯೋ ನೋಡ್ರಿ ಕ್ವಶನ್ ನಂಬರ್ 3 ಪರ್ಫೆಕ್ಟ್ ಮಾಡಿರೋದು ಅದು ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಐತ್ರಿ ಕ್ವಶನ್ ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ಕ್ವಶನ್ ಅದು ನೋಡಿದ ಮೇಲೆ ಇದು ನಿಮಗೆ ಈ ಪ್ರಾಬ್ಲಮ್ ನಿಮಗೆ ಭಾಳ ಈಸಿ ಕ್ವಶನ್ ನಂಬರ್ 3 ಪ್ರಾಬ್ಲಮ್ ನೋಡ್ರಿ ಈಸಿ ನಿಮಗೆ ಟೋಟಲ್ ಪ್ರೀಮಿಯಮ್ ಮುಗಿತಲ್ಲ ಟೋಟಲ್ ಪ್ರೀಮಿಯಮ್ ಮುಗಿದ ಮೇಲೆ ಏನು ಮಾಡ್ಬೇಕು ರೀ ಲೆಸ್ ಮಾಡ್ಬೇಕು ಹೌದಲ್ಲ ಟೋಟಲ್ ಪ್ರೀಮಿಯಮ್ ಮುಗಿದ ಮೇಲೆ ಲೆಸ್ ಮಾಡ್ಬೇಕು ರೀ less provision for unexpired risk reserve ಇದು ಫಾರ್ಮಾಟ್ ಒಳಗೈತೆ ಕ್ವಶನ್ ನಂಬರ್ 3 ಒಳಗೈತೆ ನೋಡಿದ್ದು ಲೆಸ್ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ at less provision for unexpired risk reserve at ಕ್ವಶನ್ ಒಳಗೆ ಕೊಟ್ಟಿಲ್ಲ ಸಪೋಸ್ ಕ್ವಶನ್ ಒಳಗೆ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ ಕೊಟ್ಟಿಲ್ಲ ಆವಾಗ ಎಷ್ಟು ತೊಗೋಬೇಕು ನೀವು ಕಂಪಲ್ಸರಿ ಇಲ್ಲೇ 50% ತೊಗೋಬೇಕು ಕೊಟ್ಟಿದ್ದಂದ್ರೆ ಎಷ್ಟು ಕೊಡ್ತಾರೆ ಅಷ್ಟು ತೊಗೋಬೇಕು ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ at ಎಲ್ಲಿ ಕೊಟ್ಟಾರಿ ಇಲ್ಲಿ ಐತೆ ನೋಡ್ರಿ unexpired ಐತೆ ನೋಡ್ರಿ unexpired risk reserve on 31/3/2024 is 100% ರೇಟ್ ಬೇಕು ನಮಗೆ ಇಲ್ಲಿ ರೇಟ್ ಬೇಕು 100% ಆನ್ ಟೋಟಲ್ ಪ್ರೀಮಿಯಂ ಅಮೌಂಟ್ ಮೇಲೆ ಎಷ್ಟು ತಗೋಬೇಕಂತ್ರಿ 100% ತಗೋಬೇಕಂತ್ರಿ 50 ಕೊಟ್ಟಿದ್ದಂದ್ರೆ 50 ತಗೋಬೇಕ್ರಿ ಏನು ಕೊಟ್ಟಿಲ್ಲ ಅಂದ್ರೆ 50 ತಗೋಬೇಕು ಇದು ಸಪೋಸ್ ಇದು ಅಡ್ಜಸ್ಟ್ಮೆಂಟ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ ಕೊಟ್ಟಿಲ್ಲ ಕ್ವಶನ್ ಅಲ್ಲೇ ಆವಾಗ ಎಷ್ಟು ತಗೋಬೇಕು ನೀವು ಕಂಪಲ್ಸರಿ ಇಲ್ಲೇ 50% ತಗೋಬೇಕು ಈಗ ಕ್ವಶನ್ ಅಲ್ಲೇ ಅವರು ಕೊಟ್ಬಿಟ್ಟಾರಿಪ್ಪ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ 31/3/24 ಒಳಗೆ ಎಷ್ಟು ತಗೋರಿ 100% ಆಫ್ ಟೋಟಲ್ ಪ್ರೀಮಿಯಂ ತಗೋರಿ ಅಂತ ಇಲ್ಲೇ ತಗೋರಿ ಎಟ್ ಎಷ್ಟಿದ್ದು 100% ಆನ್ ಟೋಟಲ್ ಪ್ರೀಮಿಯಂ ಮೇಲೆ 100% ತಗೋರಿ ಬ್ರಾಕೆಟ್ ಅಲ್ಲೇ ಅಮೌಂಟ್ ಎಷ್ಟು ಟೋಟಲ್ ಪ್ರೀಮಿಯಂ 25,65,000 ಇಂಟು ಎಷ್ಟು ಪರ್ಸೆಂಟ್ ರೀ 100% 100 ಡಿವೈಡೆಡ್ ಬೈ 100 ಮಾಡ್ರಿ ಎಷ್ಟು ರೀ ಸೇಮ್ ಬರ್ತಲ್ಲ ಸೇಮ್ 25,65,000 ಸೇಮ್ ಬರ್ತೈತೆ ರೀ ಅಮೌಂಟ್ ಎಲ್ಲ ಸೇಮ್ ಬರ್ತೈತಲ್ಲ ಅಮೌಂಟ್ ಇದು 25,65,000 ಕರೆಕ್ಟಾ unexpired risk reserve on 31/3/2024 100% on total premium ಮುಗಿತ್ರಿ ಅಡ್ಜಸ್ಟ್ ಮಾಡೋದು ಲೆಸ್ ಮಾಡಬೇಕದು ಮುಗಿತ್ರಿ ನೆಕ್ಸ್ಟ್ ಇಲ್ಲೇ ಒಂದು ಕೊಟ್ಬಿಟ್ಟಾರೆ ನೋಡ್ರಿಪ್ಪ additional unexpired risk reserve on 31/3/2024 is a 5% on total premium ನೋಡ್ರಿ ಲೆಸ್ ಐತಿ ನೋಡ್ರಿ ಲೆಸ್ ಒಳಗೆ ಟೋಟಲ್ ಪ್ರೀಮಿಯಂ ಮುಗಿದ ಮೇಲೆ ಲೆಸ್ ಅಂತ ತಗೋಬೇಕಲ್ಲ ನೀವು ಲೆಸ್ ಅಂತ ಕ್ಲೋಸಿಂಗ್ ಡೇಟ್ ನೋಡ್ಬೇಕು ಅನ್ಎಕ್ಸ್ಪೈರ್ಡ್ ರಿಸ್ಕ್ ಓಪನಿಂಗ್ ಐತ್ರಿ ಓಪನಿಂಗ್ ಬರಂಗಿಲ್ಲ ಆ್ಯಡ್ ಮಾಡಬೇಕದು ಅಡಿಷನಲ್ ಓಪನಿಂಗ್ ಐತ್ರಿ ಆ್ಯಡ್ ಮಾಡ್ಬೇಕು ಕ್ಲೋಸಿಂಗ್ ಬರಂಗಿಲ್ಲ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ ಕ್ಲೋಸಿಂಗ್ ಐತಿ ನೋಡ್ರಿ ಏನ್ರಿ ಕ್ಲೋಸಿಂಗ್ ಏನು ಮಾಡ್ಬೇಕ್ರಿ ಕ್ಲೋಸಿಂಗ್ ಡೇಟ್ ಇಲ್ಲೇ ಲೆಸ್ ಮಾಡ್ಬೇಕು ಕ್ಲೋಸಿಂಗ್ ಡೇಟ ಟೋಟಲ್ ಪ್ರೀಮಿಯಂ ಆದ್ಮೇಲೆ ಲೆಸ್ ಮಾಡ್ಬೇಕು ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ ಆನ್ 31/3 ಕ್ಲೋಸಿಂಗ್ ಐತಿ ನೋಡ್ರಿ ಕ್ಲೋಸಿಂಗ್ ಏನು ಮಾಡ್ಬೇಕ್ರಿ ಲೆಸ್ ಮಾಡ್ಬೇಕಿಲ್ಲ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ ಆನ್ 31/3 ಇದು 31/3/2024 100% ಆನ್ ಟೋಟಲ್ ಪ್ರೀಮಿಯಂ 100% ಆನ್ ಟೋಟಲ್ ಪ್ರೀಮಿಯಂ ಇದ್ರ ಮೇಲೆ 100% ತಗೋರಿ ಕ್ಲೋಸಿಂಗ್ ತಗೋಬೇಕಿಲ್ಲ ಮುಗಿತಲ್ಲ ಅದು ಮತ್ತೆ ಕ್ಲೋಸಿಂಗ್ ಎಲ್ಲ ಐತ್ರಿ ಇಲ್ಲ ನೋಡ್ರಿ ಅಡಿಷನಲ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ ಆನ್ 31/3 ಇಲ್ಲೇ ತಗೋಬೇಕು ಲೆಸ್ ಒಳಗೆ ತಗೋಬೇಕು ಲೆಸ್ ಒಳಗೆ 31/3/24 ಇಸ್ 5% ಆನ್ ಟೋಟಲ್ ಪ್ರೀಮಿಯಂ ಮೇಲೆ 5% ತಗೋರಿ ಈಗಂತ ಬರ್ರಿ ಏನ್ರಿ ಇದು ಅಡಿಷನಲ್ ಅಲ್ಲ ಅದು ಅಡಿಷನಲ್ unexpired risk reserve at 5% ತಿಳಿತ್ರಿ additional unexpired risk reserve on 31/3/2024 is 5% on total premium ಇದು ಕ್ಲೋಸಿಂಗ್ ಡೇಟ್ ಐತ್ರಿ 31/3 ಅನ್ಎಕ್ಸ್ಪೈರ್ಡ್ ಆಮೇಲೆ 100% ಕ್ಲೋಸಿಂಗ್ ಡೇಟ್ ತಗೋಬೇಕು ಆಮೇಲೆ 5% ಕ್ಲೋಸಿಂಗ್ ಡೇಟ್ ಐತ್ರಿ ಕ್ಲೋಸಿಂಗ್ ಡೇಟ್ ತಗೋಬೇಕಿಲ್ಲ ಲೆಸ್ ಒಳಗೆ ತಗೋಬೇಕು 5% ಆನ್ ಟೋಟಲ್ ಪ್ರೀಮಿಯಂ ಮೇಲೆ ಟೋಟಲ್ ಪ್ರೀಮಿಯಂ ಅಮೌಂಟ್ ಸೇಮ್ ರೀ 25,65,000 ಇದು ಟೋಟಲ್ ಪ್ರೀಮಿಯಂ ಅಮೌಂಟ್ ಮೇಲೆ 5% ತಗೋಬೇಕ್ರಿ ಮಾಡ್ರಿ ಎಷ್ಟು ರೀ 25,65,000 ಇಂಟು 5% ಎಷ್ಟು ರೀ 1,28,250
1,28,250 28,250 ಬಂತು ರೀ. ಹಾಂ ಹಾಂ ಈಗೇನು ಮಾಡ್ತೀರಿ? ಹಾಂ 25,65,000 25,65,000 ಪ್ಲಸ್ ಮಾಡ್ಬೇಕು. ಪ್ಲಸ್ 1,28,250 ಎಷ್ಟು ಬಂತು ರೀ? 26 ಲ್ಯಾಕ ಎಷ್ಟು ಬಂತು ರೀ ಇದು? 26,93,250 26,93,250 ಬಂತು ರೀ. 26,93,250 ಬಂತು ರೀ ಅದು. ಹಾಂ ಈಗೇನು ಮಾಡ್ತೀರಿ? 26,93,250 ಈಗೇನು ಮಾಡ್ಬೇಕು ರೀ? ಲೆಸ್ ಮಾಡ್ಬೇಕಿಲ್ಲ, ಇಲ್ಲೇ ಲೆಸ್ ಮಾಡ್ಬೇಕು. ಲೆಸ್ ಮಾಡಿ ಹೆಂಗೆ ಮಾಡ್ತೀರಿ? ಲೆಸ್ 25 ಲೆಸ್ ಮಾಡಬೇಕಲ್ಲ, ಇಲ್ಲೇ ಲೆಸ್ ಮಾಡಿರಿ. 25,65,000 ಮಾಡಿರಿ. 25,65,000 ಕರೆಕ್ಟಾ? ಮೈನಸ್ ಮಾಡ್ಬೇಕಿಲ್ಲ, ಲೆಸ್ ಮಾಡ್ಬೇಕು. ಲೆಸ್ ಮೈನಸ್ 26,93,250 ಎಷ್ಟು ಬಂತು ರೀ? ಮೈನಸ್ 1,28,250 ಮೈನಸ್ 1,28,250 ಬಂತು ರೀ. ಏನು ಬಂತು ರೀ? ಮೈನಸ್ 1,28,250 ಬಂತು ರೀ. 25,65,000 ಮೈನಸ್ 26,93,250 ಮಾಡಿರಿ. ಮೈನಸ್ 1,28,250 ಬಂತು ರೀ. ಈಗ ಮತ್ತೆ ಆ್ಯಡ್ ಮಾಡ್ಬೇಕು ನಾವು. ಈಗ ಆ್ಯಡ್ ಮಾಡ್ಬೇಕು. ಲೆಸ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಕ್ಲೋಸಿಂಗ್ ಇಲ್ಲಿ ತಗೋಬೇಕು. ಆಮೇಲೆ ಅಡಿಷನಲ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ 31 ಕ್ಲೋಸಿಂಗ್ ಡೇಟ್ ಇಲ್ಲಿ ತಗೋಬೇಕು. ಇಲ್ಲಿ ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು. ಈ ಅಮೌಂಟಿಂದ ಈ ಅಮೌಂಟ್ ಲೆಸ್ ಮಾಡಬೇಕು. ಒಂದು ಅಮೌಂಟ್ ಬರ್ತದೆ ರೀ ಮೈನಸ್ 1,28,250. ಈಗ ಲೆಸ್ ಮುಗೀತು ರೀ. ಈಗ ಆ್ಯಡ್ ಮಾಡ್ಬೇಕು. ಆ್ಯಡ್ ಇದು ಮುಗೀತಲ್ಲ. ಈಗ ಈ ಅಡ್ಜಸ್ಟ್ಮೆಂಟ್ ಓಪನಿಂಗ್ ಡೇಟ್ ಅಡ್ಜಸ್ಟ್ಮೆಂಟ್ ಐತಲ್ಲ, ಇದು ಈ ಅಡ್ಜಸ್ಟ್ಮೆಂಟ್ ಮತ್ತು ಇನ್ನೊಂದು ಓಪನಿಂಗ್ ಡೇಟ್ ಅಡ್ಜಸ್ಟ್ಮೆಂಟ್ ಐತಲ್ಲ, ಈಗ ಇದು ಆ ಕೆಳಗಡೆ ಆ್ಯಡ್ ಮಾಡ್ಬೇಕು. ಇದು ಕಂಟಿನ್ಯೂ ಆ್ಯಡ್ ಮಾಡ್ಬೇಕಿಲ್ಲ ಕೆಳಗಡೆ. समझ में आप लोगों को? 10 मार्क्स में क्वेश्चन नंबर 3 जो किया देखो मैं, क्वेश्चन नंबर 3 आज इट इज कॉपी पेस्ट है. आज इट इज कॉपी पेस्ट, सेम टू सेम आज इट इज कॉपी पेस्ट. यहाँ तक करे हमें, कहाँ तक हुआ? यहाँ तक करे हमें, टोटल प्रीमियम तक करे हमें अमाउंट. अब क्या बोल रहा हूँ, हमें क्या करना है? टोटल प्रीमियम होने के बाद में लेस करना है, हमें लेस करना. लेस देखो यहाँ पे ओपनिंग डेट है, अनएक्सपायर्ड रिस्क रिजर्व नहीं आता, ओपनिंग डेट नहीं आता. एडिशनल अनएक्सपायर्ड रिस्क रिजर्व ओपनिंग डेट है नहीं आता, क्लोजिंग डेट आता. अनएक्सपायर्ड रिस्क रिजर्व ऑन 31/3 लेना है. यहाँ पे लेस में लेना है इसको. लेस में 31/3 100% लो बोल रहा है टोटल प्रीमियम के ऊपर. यहाँ पे लेस लेना है, यहाँ पे लेस करके डालना. प्रोविजन फॉर अनएक्सपायर्ड रिस्क रिजर्व लेना है. यहाँ पे कितना परसेंट बोल रहा है? 100%. एट 100% किसके ऊपर है? टोटल प्रीमियम के ऊपर. टोटल प्रीमियम तुम्हारा इधर है 25,65,000 इंटू 100% डालो. यहाँ पे इतना अंदर डालो. हुआ. नेक्स्ट और एक क्लोजिंग डेट को है हमारा, क्लोजिंग डेट को एडिशनल रिजर्व है हमारा. एडिशनल अनएक्सपायर्ड रिस्क रिजर्व ऑन 31/3 लेना है. यहाँ पे 31/3 5% ऑन टोटल प्रीमियम. यहाँ पे डालो एडिशनल अनएक्सपायर्ड रिस्क रिजर्व एट 5% ऑन टोटल प्रीमियम. टोटल प्रीमियम तुम्हारा सेम 25,65,000 इंटू 5% डालो. कितना था? 1,28,250 आता. 25,65,000 प्लस 1,28,250 दोनों मिला कितना हुआ? 26,93,250 हुआ. अब क्या करना? टोटल प्रीमियम कितना है तुम्हारा? 25,65,000. यहाँ पे क्या दिया तुम्हारा? मेन हेडिंग लेस है, माइनस 26,93,250 करो. कितना आंसर आता तुम्हारा? माइनस 1,28,250 आता तुम्हारा. ये हुआ लेस हुआ. अभी ये क्लोजिंग डेट का एडजस्टमेंट हुआ. क्लोजिंग डेट का एडजस्टमेंट हुआ. बचा क्या? 14 ओपनिंग डेट का एडजस्टमेंट बचा और ओपनिंग डेट का एडजस्टमेंट बचा. इसको क्या करना है? यहाँ पे नीचे ऐड करना है. इसको ऐड करेंगे. अभी यहाँ तक स्क्रीनशॉट लो इसका. ಇಲ್ಲೇ ಮಟ ಸ್ಕ್ರೀನ್ಶಾಟ್ ತಗೋರಿ. ನಾ ಇದು ಈ ಪಾರ್ಟ್ ರಫ್ ಮಾಡ್ತೇನೆ ರೀ. ಮತ್ತೆ ಇಲ್ಲೇ ಬರೀಬೇಕು ನಾನು. ಇದು ಈ ಸ್ಕ್ರೀನ್ಶಾಟ್ ತಗೋರಿ. ಇದು ಎಲ್ಲ ನಾ ಇಲ್ಲಿಂದ ಮತ್ತೆ ರಫ್ ಮಾಡ್ತೀನಿ. ರಫ್ ಮಾಡಿ ಇದು ಈ ಪಾರ್ಟ್ ಐತಲ್ಲ ರೀ, ಇಲ್ಲೇ ಕಂಟಿನ್ಯೂ ಮಾಡ್ತೇನೆ ರೀ. ತಗೋರಿ. ಇಲ್ಲಾಂದ್ರೆ ಇಲ್ಲಿ ಮ್ಯಾಲೆ ಕಂಟಿನ್ಯೂ ಮಾಡಿಬಿಡ್ತೇನೆ ರೀ. ಮ್ಯಾಲೆ ಸ್ಕ್ರೀನ್ಶಾಟ್ ತಗೋರಿ. ಈಗ ಓಕೆ. ಈಗ ಇದು ರಫ್ ಮಾಡಿಬಿಡ್ತೇನೆ ರೀ.
ಇಲ್ಲಿಂದ ಕಂಟಿನ್ಯೂ ಅಲ್ಲ ಅದು, ಇಲ್ಲಿಂದ ಕಂಟಿನ್ಯೂ ಇಲ್ಲಿ ಬರ್ಬಿಡ್ತೀನಿ ನೋಡ್ರಿಪ್ಪ. ಮೈನಸ್ 1,28,000 ಏನ್ರಿದು 250 ಅಲ್ಲ ಅದು, 250 ಬಂತು ರೀ. ಲೆಸ್ ಮುಗಿತಲ್ಲ, ಈಗ ಲೆಸ್ ಪಾರ್ಟ್ ಮುಗಿತಲ್ಲ, ಈಗ ಆ್ಯಡ್ ಪಾರ್ಟ್ ಬರೀಬೇಕು. ಆ್ಯಡ್ ಅಂತ ಆ್ಯಡ್. ಹಾಂ, ಏನ್ರಿದು ಯಾವ ಐಟಮ್ಸ್ ಬಿಟ್ಟಿರಿ ನೀವು ಈಗ? ಇದು ಬಿಟ್ಟಿಲ್ರಿ, ಇದು ಐಟಮ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್. ಏನ್ರಿದು ಓಪನಿಂಗ್ ಅಲ್ಲ ಅದು, ಓಪನಿಂಗ್ ಫಾರ್ಮಾಟಲ್ಲಿ ಐತ್ರಿ. ಕ್ವಶನ್ ನಂಬರ್ 1 5 ಮಾರ್ಕ್ಸ್ ಕ್ವಶನ್ ನಂಬರ್ 1, ಆಮೇಲೆ ಕ್ವಶನ್ ನಂಬರ್ 3 10 ಮಾರ್ಕ್ಸ್ ಒಳಗೆ ಕ್ವಶನ್ ನಂಬರ್ 3 5 ಮಾರ್ಕ್ಸ್ ಒಳಗೆ ಕ್ವಶನ್ ನಂಬರ್ 1 ಸೇಮ್ ಟು ಸೇಮ್ ಐತ್ರಿ. ಆ್ಯಡ್ ಓಪನಿಂಗ್ ಅನ್ಎಕ್ಸ್ಪೈರ್ಡ್, ಓಪನಿಂಗ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್. ಆ್ಯಡ್ ಓಪನಿಂಗ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್. ಡೇಟ್ ರೀ 1/4/2023. Opening unexpired risk reserve on opening unexpired on 4/2023. Unexpired risk reserve on 1/4/2023. ಎಷ್ಟು ಐತ್ರಿ ಅಮೌಂಟ್? ಅದು 23,25,000 ಐತ್ರಿ. 23,25,000. 23,25,000 ಐತ್ರಿ. ಓಕೆ, ಡನ್. ಮುಗೀತಲ್ಲ ಇದು ಅಡ್ಜಸ್ಟ್ಮೆಂಟ್? ಈ ಅಡ್ಜಸ್ಟ್ಮೆಂಟ್ ಮುಗೀತ್ರಿ. ಮತ್ತು 1/4/23 ಐತ್ ನೋಡಿ, ಇಲ್ಲೇ ತಗೋರಿ. ಅಡಿಷ್ನಲ್ ಓಪನಿಂಗ್ ಅಡಿಷ್ನಲ್ unexpired risk reserve. Unexpired risk reserve 1/4/23 ಎಷ್ಟೈತ್ರಿ? 3,25,000. 3,25,000. ಹಾಂ, ಮಾಡ್ರಿಪ್ಪ. ಇದು ಫಸ್ಟ್ ಒಳಗೆ ಆ್ಯಡ್ ಮಾಡಿರಿ. ಮುಗೀತಲ್ಲ ಇದು, ಈ ಅಡ್ಜಸ್ಟ್ಮೆಂಟ್ ಮುಗೀತು ರೀ. ಹಾಂ, ಆ್ಯಡ್ ಮಾಡಿರಿ. 23,25,000 ಪ್ಲಸ್ 3,25,000 ಎಷ್ಟು ರೀ? 26,50,000. 26,50,000. ಹಾಂ, ವೆರಿ ಇಂಪಾರ್ಟೆಂಟ್. ನೋಡ್ರಿ ಇಲ್ಲೇ ಹೆಂಗೆ ಮಾಡ್ತೀರಿ ಈಗ? ಸಿಂಪಲ್ ಟೆಕ್ನಿಕ್ ನೋಡ್ರಿ. ಇಲ್ಲಿ ಸೈನ್ ಏನೈತ್ರಿ? ಇಲ್ಲೇ ಸೈನ್ -1,28,250 ಕರೆಕ್ಟಾ? ಆಮೇಲೆ ಇಲ್ಲೇ ಸೈನ್ ಏನೈತ್ರಿ? ಪ್ಲಸ್ ಸೈನ್ ಐತ್ರಿ. ಆ್ಯಡ್ ಅಂದ್ರೆ ಏನ್ರಿ? ಪ್ಲಸ್ ಸೈನ್. -1,20,000 ಕ್ಯಾಲ್ಸಿ ಒಳಗೆ ಮಾಡ್ರಿ. -1,28,250 ಇಲ್ಲೇ ಪ್ಲಸ್ 26,50,000 ಮಾಡ್ರಿ. -1,28,250 ಕರೆಕ್ಟಾ? ಆಮೇಲೆ ಇಲ್ಲಿ ಪ್ಲಸ್ 26,50,000. 26,50,000 ಎಷ್ಟು ಬಂತು ರೀ ಆನ್ಸರ್? 21,21,750 ಆನ್ಸರ್ ಬಂತು ರೀ. 750. ಇದು ಏನು ನಿಮ್ದು ನೆಟ್ ಪ್ರೀಮಿಯಂ. ನೋಡ್ರಿ, यहाँ पे देखो -1,28,250 करके आया. यहाँ पे क्या है? ऐड करके है. ऐड का मतलब क्या? प्लस. -1,28,000 प्लस 26,50,000 करो, कितना आंसर आता तुम्हारा? 25,21,750 आता है. इसको क्या बोलते हैं? तुम्हें नेट प्रीमियम बोलते हैं. प्रीमियम अर्न है पे नेट करके है ना, इसलिए नेट प्रीमियम. ये आंसर तुम्हें क्या करना? वहाँ पे कॉपी पेस्ट करना. कहाँ पे? फॉर्मेट में. रेवेन्यू अकाउंट में नोट नंबर 1 में कितना अमाउंट डालना? भी 25,21,750 करके डालना. ठीक है, ಇದು ಹಾಕ್ಬೇಕ್ರಲ್ಲಿ ಅಮೌಂಟ್. ಡನ್. ಹಾಂ, ನೋಡ್ರಿ ಇಪ್ಪ ಸ್ಕ್ರೀನ್ಶಾಟ್ ತಗೋರಿ. ನಾನು ರಫ್ ಮಾಡ್ತೀನಿ ರೀ. ಮತ್ತು ನೋಟ್ ನಂಬರ್ 2 ಮಾಡೋಣ ರೀ. ನೋಟ್ ನಂಬರ್ 2 ಏನು ರೀ? ನೋಟ್ ನಂಬರ್ 2 ಮಾಡೋಣ ರೀ. ಓಕೆ, ಸ್ಕ್ರೀನ್ಶಾಟ್ ತಗೋರಿ. ನಾನು ನೋಟ್ ನಂಬರ್ 2 ಮಾಡ್ತೀನಿ ರೀ. ಹಾಂ, ಈಗ ಬರ್ರಿಪ್ಪ. ನೋಟ್ ನಂಬರ್ 1 ಅದು ಸ್ಕೆಡ್ಯೂಲ್ ನಂಬರ್ 1. ಸ್ಕೆಡ್ಯೂಲ್ ನಂಬರ್ 1 ಆನ್ಸರ್ ಎಷ್ಟು ಬಂದಿರಲಿಲ್ಲ? ಆನ್ಸರ್ ನಂಬರ್ ಎಷ್ಟು ಬಂದಿರಲಿಲ್ಲ? 25,21,750. ನಾನು ರಫ್ ಆಗಿ ಬರ್ತೀನಿ ರೀ. ಯಾಕಂದ್ರೆ ರೆವೆನ್ಯೂ ಅಕೌಂಟ್ ಮಾಡ್ತಿಲ್ಲ ರೀ ನಾವು, ಅಲ್ಲಿ ಫಿಲ್ ಮಾಡಬೇಕಲ್ಲ. ನೋಟ್ ನಂಬರ್ 1 ಅಮೌಂಟ್ ಎಷ್ಟು ಹಾಕಬೇಕು? ಈಗ 25,21,750 ಹಾಕಬೇಕು ಟೋಟಲ್ ಅಮೌಂಟ್. ಡನ್. ಈಗ ನೋಟ್ ನಂಬರ್ 2 ಸ್ಕೆಡ್ಯೂಲ್ ನಂಬರ್ 2 ಏನ್ರಿ ಇದು? ಸ್ಕೆಡ್ಯೂಲ್ ನಂಬರ್ 2 ಕ್ಲೇಮ್ಸ್ PCCO ಅಲ್ಲ. ಪಿ ಅಂದ್ರೆ ಏನ್ರಿ? ಪ್ರೀಮಿಯಂ ಅಂಡ್ ನೆಟ್. ಮುಗೀತು ರೀ.
ಆಮೇಲೆ ಸಿ ಕ್ಲೇಮ್ಸ್ ಪೇಡ್ ನೆಟ್ ಐತ್ರಿ, ಇದು ಮಾಡೋಣ್ರಿ. ಪರ್ಟಿಕ್ಯುಲರ್ಸ್ ರುಪೀಸ್ ಬರ್ರಿ. ಕ್ಲೇಮ್ಸ್ ಪೇಡ್ ಎಲ್ಲೈತ್ರಿ? ಕ್ಲೇಮ್ಸ್ ಅಂತ ಇದು ಎಲ್ಲ ಮುಗೀತ್ರಿ. ಆಮೇಲೆ ಇದು ಮುಗೀತ್ರಿ. ಇದು ಒಂದು ಬಾಕಿ ಐತ್ರಿ, ಪೆಂಡಿಂಗ್ ಐತ್ರಿ. ಸ್ಟಾಕ್ ಐತ್ರಿ, ಪೆಂಡಿಂಗ್ ಐತ್ರಿ. ಹಾಂ, ಇಲ್ಲಿ ಐತೆ ನೋಡ್ರಿ ಕ್ಲೇಮ್ಸ್ ಅಂದರೆ ಇದು ಕ್ಲೇಮ್ಸ್ ಪೇಡ್ ಅಂದರೆ ಇದು ಕ್ಲೇಮ್ಸ್ ಆನ್ ಡೈರೆಕ್ಟ್ ಬಿಸ್ನೆಸ್ 16,50,000 ಐತ್ರಿ. ತಗೋರಿ, ಇದು ಈ ಸ್ಕೆಡ್ಯೂಲ್ ಒಳಗೆ ತಗೋಲಿ. ಏನ್ರಿದು? ಕ್ಲೇಮ್ಸ್ ಆನ್ ಡೈರೆಕ್ಟ್ ಬಿಸ್ನೆಸ್. ಕ್ಲೇಮ್ಸ್ ಆನ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟಿದ್ದು ಅಮೌಂಟ್? 16,50,000 ತಗೋರಿ. 16,50,000 ಮುಗೀತ್ರಿ. ಇದು ಕ್ಲೇಮ್ಸ್ ಆನ್ ಡೈರೆಕ್ಟ್ ಬಿಸ್ನೆಸ್ ಮುಗೀತ್ರಿ. ಡನ್. ನೆಕ್ಸ್ಟ್ ರೀ, ಆನ್ ಇನ್ಶೂರೆನ್ಸ್ ಬಿಸ್ನೆಸ್ ಅಕ್ಸೆಪ್ಟೆಡ್ ಅಂದರೆ ಆ್ಯಡ್ ಮಾಡ್ಬೇಕು. ಆ್ಯಡ್ ಆನ್ reinsurance business accepted on reinsurance business accepted ಎಷ್ಟು? 2,11,000 ಏನು ಮಾಡ್ಬೇಕಂತ್ರಿ? ಆ್ಯಡ್ ಮಾಡ್ಬೇಕಂತ್ರಿ. ಆ್ಯಡ್ ಮಾಡ್ರಿ. 16,50,000 प्लस 2,11,000 कितना होता है? 18,61,000. 18,61,000 ಕರೆಕ್ಟ್. ನೆಕ್ಸ್ಟ್ ಮುಗೀತಲ್ಲ ಇದು? ಅಕ್ಸೆಪ್ಟೆಡ್ ಮುಗೀತ್ರಿ. ನೆಕ್ಸ್ಟ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಐತ್ರಿ. ಸೀಡೆಡ್ ಅಂದ್ರೆ ಏನ್ರಿ? ಲೆಸ್ ಮಾಡ್ಬೇಕು. ಲೆಸ್ ಆನ್ reinsurance business seeded ಎಷ್ಟು ಐತ್ರಿ ಅಮೌಂಟ್? ಅದು ಸೀಡೆಡ್ ಅಮೌಂಟ್ 1 lakh ಐತ್ರಿ. 1 lakh ಲೆಸ್ ಮಾಡ್ರಿ. ಹಾಂ, ಲೆಸ್ ಮಾಡ್ರಿ. 18,61,000 ಮೈನಸ್ 1 lakh 17,61,000. ಹಾಂ, ಸೀಡೆಡ್ ಮುಗಿತ್ರಿ ಇದು. ಡನ್. ಈಗ ನೆಕ್ಸ್ಟ್ ಇನ್ನೊಂದು ಐತೆ ನೋಡ್ರಿ, ಇಲ್ಲೇ ಇನ್ನೊಂದು ಐಟಮ್ ಐತ್ರಿ. ಇಲ್ಲಿ ಆ್ಯಕ್ಚುಲಿ ನಿಮ್ದು ಇದು ಆನ್ಸರ್. ಇದು ನಿಮ್ದು ಆನ್ಸರ್ ಏನ್ರಿ? ಕ್ಲೇಮ್ಸ್ ಪೇಡ್ ನೆಟ್ ಅಂತ ಇದು ನಿಮ್ದು ಆನ್ಸರ್. ಬಟ್ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟಾರೆ ಇಲ್ಲ ನೋಡ್ರಿ. ಇಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಕ್ಲೇಮ್ಸ್ ನೋಡ್ರಿ. ಇಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಕ್ಲೇಮ್ಸ್ ಅಂದ್ರೆ एक्सपेंस ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. एक्सपेंसेस ಯಾವಾಗಲೂ ಆ್ಯಡ್ ಮಾಡ್ಬೇಕು. एक्सपेंसेस क्या करना? हर बार ऐड करना. यहाँ पे पूछ रहा है ना, अगर असल में तुम्हारा यही आंसर क्लेम्स पेड नेट करके यही तुम्हारा आंसर इतना होने के बाद में, लेकिन उन्हें क्या कर रहा है यहाँ पे? लीगल एक्सपेंसेस रिलेटिंग टू क्लेम्स करके दे रहा हूँ यहाँ पे खुला तुम्हारे को. यहाँ पे ऐड करो इसको करके. एक्सपेंस नहीं है, एक्सपेंस. इसको क्या करना? ऐड करना. तगोरिದು ऐड ಅಂತ ಮಾಡ್ರಿ. ಏನಿದು? ಲೀಗಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಕ್ಲೇಮ್ಸ್. ಎಷ್ಟೈತ್ರಿ ಅಮೌಂಟ್? ಅದು ಕ್ಲೇಮ್ಸ್ ಅಮೌಂಟ್ 20,000 ಐತ್ರಿ. 20,000 ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಆ್ಯಡ್ करना इसको. 17,61,000 प्लस 20,000 है 17,81,000. ಇದು ನಿಮ್ದು ಏನ್ರಿ? ಕ್ಲೇಮ್ಸ್ ಪೇಡ್ ನೆಟ್. ಅಮೌಂಟ್. ಸ್ಕೆಡ್ಯೂಲ್ ನಂಬರ್ 2 ಆನ್ಸರ್ ಎಷ್ಟು ಬಂತು? ಸ್ಕೆಡ್ಯೂಲ್ ನಂಬರ್ 2 17,81,000. समझ में आया? क्लेम्स पेड करके है ना पे नेट. इसके अंदर पहले क्या देखना है? यहाँ पे देखो क्लेम्स ऑन डायरेक्ट बिजनेस. ले लो डायरेक्ट, ले लो इसको. डायरेक्ट ले लो 16,50,000. ओके. यहाँ पे ऑन री इंश्योरेंस बिजनेस एक्सेप्टेड करके दिया है. एक्सेप्टेड का मतलब क्या है? ऐड करना है इसको. ऐड ऑन री इंश्योरेंस बिजनेस एक्सेप्टेड. अमाउंट लिख लो, ऐड कर लो. नेक्स्ट क्या दिया? ऑन री इंश्योरेंस बिजनेस सीडेड करके दिया. सीडेड का मतलब क्या है? लेस करना. लेस ऑन री इंश्योरेंस बिजनेस सीडेड. क्या करना है इसको? 1 लाख लेस करना. इसमें से 1 लाख लेस करो तो कितना आंसर आता है? 17,61,000. डन.
असल में तुम्हारा यही आंसर 17,61,000 तुम्हारा आंसर क्लेम्स पेड नेट करके, लेकिन उन्हें एक एडजस्टमेंट दिया वहाँ पे क्या करके, लीगल एक्सपेंसेस रिलेटिंग टू क्लेम्स करके, क्लेम्स के वास्ते एक्सपेंसेस भी दिया उन्हें, एक्सपेंस क्या करना, ऐड करना, तो क्लेम्स के बारे में नहीं है, तो ऐड लीगल एक्सपेंसेस रिलेटेड टू क्लेम्स, कितना है वो अमाउंट है 20,000 है, इसको ऐड कर लो इसमें से 17,81,000, एक है तुम्हारा भी आंसर क्लेम्स पेड नेट करके, ठीक है। अब यहाँ पे स्केड्यूल नंबर 2, स्केड्यूल नंबर 2 में आंसर कितना डाला 17,81,000, डन, समझ में आया, ओके। ಈಗೇನ್ರಿ ನಂಬರ್ 3 ಅಲ್ಲ, ಈಗ ಸ್ಕೆಡ್ಯೂಲ್ ನಂಬರ್ 3 ಅಲ್ಲ, ಇದು ಮುಗಿತ್ರಿ, ಈಗ ಸ್ಕೆಡ್ಯೂಲ್ ನಂಬರ್ 3 ಕಂಟಿನ್ಯೂ ಮಾಡ್ತೀನಿ ರೀ, ಜಾಗ ಐತ್ರಿ ಅಲ್ಲ ಅದಕ್ಕೆ ಸ್ಕೆಡ್ಯೂಲ್ ನಂಬರ್ 3. ಹಾಂ, ಸ್ಕೆಡ್ಯೂಲ್ ನಂಬರ್ 3, ಸ್ಕೆಡ್ಯೂಲ್ ನಂಬರ್ 3 ಏನ್ರಿ ಕಮಿಷನ್ ಅಲ್ಲ, PCCO, ಪಿ ಪ್ರೀಮಿಯಂ ಅಂಡ್ ಮುಗಿತ್ರಿ, ಆಮೇಲೆ ಸಿ ಕ್ಲೇಮ್ಸ್ ಪೇಡ್ ಮುಗಿತ್ರಿ, ಆಮೇಲೆ ಮತ್ತೆ ಸಿ ಐತ್ರಿ ಕಮಿಷನ್, ಕಮಿಷನ್ ಸೇಮ್ ರೀ, ಪರ್ಟಿಕ್ಯುಲರ್ಸ್ ರೂಪೀಸ್ ಕಂಟಿನ್ಯೂ. ಕಂಟಿನ್ಯೂ ಮಾಡೋಣ ರೀ, ಸ್ಕೆಡ್ಯೂಲ್ ನಂಬರ್ 3. ಹಾಂ, ಕಮಿಷನ್ ಎಲ್ಲೈತ್ರಿ, ಕಮಿಷನ್ ಎಲ್ಲೈತ್ರಿ, ಕ್ಲೇಮ್ಸ್ ಮುಗಿತಲ್ಲ ಇದು, ಕ್ಲೇಮ್ಸ್ ಮುಗಿತ್ರಿ, ಕಮಿಷನ್ ಎಲ್ಲೈತ್ರಿ, ಇಲ್ಲೈತೆ ನೋಡ್ರಿ ಕಮಿಷನ್, ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ ತಗೋರಿ, ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್, ಡೈರೆಕ್ಟ್ ಬಿಸ್ನೆಸ್, ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟೈತ್ರಿ ಇದು ಅಮೌಂಟ್, 1,50,000 ತಗೋರಿ, 1,50,000 ಮುಗಿತ್ರಿ, ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ ಮುಗಿತ್ರಿ. ನೆಕ್ಸ್ಟ್ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್ ಐತ್ರಿ, ಅಂದ್ರೆ ಆ್ಯಡ್ ಮಾಡ್ಬೇಕು, ಆ್ಯಡ್ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್, ಎಕ್ಸೆಪ್ಟೆಡ್ ಎಷ್ಟೈತ್ರಿ ಇದು, ಎಕ್ಸೆಪ್ಟೆಡ್ ಅಮೌಂಟ್ 11,000 ಐತ್ರಿ, 11,000 ಆ್ಯಡ್ ಮಾಡ್ರಿ, 1,50,000 ಪ್ಲಸ್ 11,000 1,61,000, ಡನ್, ಎಕ್ಸೆಪ್ಟೆಡ್ ಮುಗಿತ್ರಿ ಇದು. ನೆಕ್ಸ್ಟ್ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಐತ್ರಿ, ಸೀಡೆಡ್ ಅಂದ್ರೆ ಏನ್ರಿ, ಲೆಸ್ ಮಾಡ್ಬೇಕು, ಲೆಸ್ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಎಷ್ಟೈತ್ರಿ, ಸೀಡೆಡ್ ಅಮೌಂಟ್ ಅದು 14,000 ಐತ್ರಿ, 14,000 ತಗೋರಿ. ಹಾಂ, ಏನು ಮಾಡ್ಬೇಕ್ರಿ, ಲೆಸ್ ಮಾಡ್ಬೇಕು, ಸೀಡೆಡ್ ಮುಗಿತಲ್ಲ, ಹಾಂ ಲೆಸ್ ಮಾಡ್ರಿ, ಈಗ 1,61,000 ಏನು ಮಾಡ್ಬೇಕ್ರಿ, ಮೈನಸ್ ಮಾಡ್ಬೇಕು, ಮೈನಸ್ 14,000 ಎಷ್ಟು ಬಂತು ರೀ, 1,47,000, 1,47,000 ಇದು ಏನ್ರಿದ್ದು ಕಮಿಷನ್, ಸಾರಿ ಏನ್ರಿದ್ದು ಕಮಿಷನ್ ಅಲ್ಲ, ಇಲ್ಲಿ ಐತೆ ನೋಡ್ರಿ ಕಮಿಷನ್, ಇದು ಏನ್ರಿ ಕಮಿಷನ್. ಹಾಂ, ನೋಟ್ ನಂಬರ್ 3, ನೋಟ್ ನಂಬರ್ 3, ನೋಟ್ ನಂಬರ್ 3 ಅಮೌಂಟ್ ಎಷ್ಟು ಬಂತು ರೀ ಈಗ, 1,47,000. ನೋಟ್ ನಂಬರ್ 3 ಮುಗೀತು ನೋಡ್ರಿ, ಕಮಿಷನ್ ಮುಗೀತು ರೀ. ಈಗ ನೋಟ್ ನಂಬರ್ ಇದು ಮುಗೀತು ರೀ. ಹಾಂ, ಸ್ಕೆಡ್ಯೂಲ್ ನಂಬರ್ 4 ಅಲ್ಲ ಈಗ, ಸ್ಕೆಡ್ಯೂಲ್ 4. ಹಾಂ, PCC ಪ್ರೀಮಿಯಂ ಅಂಡ್ ಕ್ಲೇಮ್ಸ್ ಪೇಡ್ ಕಮಿಷನ್, ಈಗ O PCCO ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಒಳಗೆ ಬರ್ರಿ, ಎಲ್ಲಿತ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇಲ್ಲೈತೆ ನೋಡ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಫಸ್ಟ್ ಐಟಮ್ ಏನೈತ್ರಿ, ಸ್ಯಾಲರಿ ಐತ್ರಿ, ತಗೋರಿ ಸ್ಯಾಲರಿ, ಸ್ಯಾಲರಿ ಎಷ್ಟೈತ್ರಿ ಸ್ಯಾಲರಿ ಅದು 2,60,000 ಸ್ಯಾಲರಿ ಮುಗಿತ್ರಿ, 2,60,000 ಡನ್. ನೆಕ್ಸ್ಟ್ ರೀ ರೆಂಟ್ ಕಾಮಾ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ರೆಂಟ್ ಕಾಮಾ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಹಾಂ ಎಷ್ಟೈತ್ರಿ ಅಮೌಂಟ್ 46,000 ಮುಗೀತಲ್ಲ.
ಎ ಟು ಝೆಡ್ ಐಟಮ್ಸ್ ಮುಗೀತು ರೀ. ಆ್ಯಡ್ ಮಾಡಿರಿ ಈಗ 2,60,000 ಪ್ಲಸ್ 46,000 1,06,000 2,60,000 ಪ್ಲಸ್ 46,000 ಎಷ್ಟು ರೀ 3,06,000. ಇದು ಏನ್ರಿ ಇದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೋಟ್ ನಂಬರ್ 4 ಎಷ್ಟು ಬಂತು ರೀ ಆನ್ಸರ್? ನೋಟ್ ನಂಬರ್ 4 ಆನ್ಸರ್ ಎಷ್ಟು ಬಂತು ರೀ 3,06,000. ಹಾಂ ಮುಗಿತು ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಮುಗೀತು. ಇದು ಎಲ್ಲ ವರ್ಕಿಂಗ್ ನೋಟ್ಸ್, ಇದು ಎಲ್ಲ ಏನ್ರಿ ಇದು ವರ್ಕಿಂಗ್ ನೋಟ್ಸ್. ಈಗ ಮೇನ್ ಅಕೌಂಟ್ ಮಾಡ್ಬೇಕು, ರೆವೆನ್ಯೂ ಅಕೌಂಟ್ ರೆಡಿ ಮಾಡ್ಬೇಕು. ಈಗ ತಿಳಿತೀರಿ ನಿಮಗೆ. ಸ್ಕೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅಂಡ್ ನೆಟ್. ಸ್ಕೆಡ್ಯೂಲ್ ನಂಬರ್ 2 ಏನ್ರಿ ಕ್ಲೇಮ್ಸ್ ಪೇಡ್ ನೆಟ್. ಸ್ಕೆಡ್ಯೂಲ್ ನಂಬರ್ 3 ಏನ್ರಿ ಕಮಿಷನ್. ಸ್ಕೆಡ್ಯೂಲ್ ನಂಬರ್ 4 ಏನ್ರಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಮುಗಿತಲ್ಲ, ಎಲ್ಲ ವರ್ಕಿಂಗ್ ನೋಟ್ಸ್ ಮುಗಿತಲ್ಲ. ಈಗ ಆನ್ಸರ್ನ ರಫ್ ಆಗಿ ಬರ್ತೀನಿ ರೀ ಇಲ್ಲಿ, ಟೋಟಲ್ ಆನ್ಸರ್ಸ್. ಈಗ ನಾವು ಬರೀ ಫಿಲ್ ಮಾಡ್ಬೇಕು. समझ में आया? स्केड्यूल नंबर 4 ऑपरेटिंग एक्सपेंसेस में पूरे आइटम्स है, इसको ले लो. अब इसको सिर्फ क्या हमारा काम क्या भी सिर्फ फिलअप करने का. ओके, ಇದು ಸ್ಕ್ರೀನ್ಶಾಟ್ ತಗೋರಿ, ನಾ ರಫ್ ಮಾಡಿ ಇದು ಮಾಡ್ತೇನೆ ರೀ, ರೆವೆನ್ಯೂ ಅಕೌಂಟ್ ಪ್ರಿಪೇರ್ ಮಾಡ್ತೇನೆ ರೀ. ಡನ್, ಸ್ಕ್ರೀನ್ಶಾಟ್ ತಗೋರಿ. ಹಾಂ ಬರ್ರಿಪ್ಪ, ಈಗ ರೆವೆನ್ಯೂ ಅಕೌಂಟ್ ಶುರು ಮಾಡೋಣ್ರಿ. ಬರ್ರಿ, ರೆವೆನ್ಯೂ ಅಕೌಂಟ್ ಬ್ರ್ಯಾಕೆಟಲ್ಲಿ ಯಾವ ಇನ್ಶೂರೆನ್ಸ್ ಇದು ಮರೈನ್ ಬಿಸ್ನೆಸ್ ಅಂದರೆ ಫೈರ್ ಅಂದರೆ ಫೈರ್ ಬರೀರಿ, ಬರೈನ್ ಅಂದರೆ ಬರೈನ್ ಬರೀರಿ, ಅಂದರೆ ಶಿಪ್ಪಿಂಗ್ ಬಿಸ್ನೆಸ್. ಮರೈನ್ ಇನ್ಶೂರೆನ್ಸ್ ಆಫ್ ಯಾವ ಕಂಪನಿ ರೀ? ವಿಜಯ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ 31st March 31/3/2024. ಪರ್ಟಿಕ್ಯುಲರ್ ಸ್ಕೆಡ್ಯೂಲ್ ಅಮೌಂಟ್. ನಂಬರ್ 1 ಪ್ರೀಮಿಯಂ ಅಂಡ್ ನೆಟ್. ನೋಟ್ ನಂಬರ್ 1 ಅಮೌಂಟ್ ಬರೀಬೇಕು. ನಂಬರ್ 2 ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಅದರೊಳಗೆ ಇಂಟ್ರೆಸ್ಟ್ ಡಿವಿಡೆಂಡ್ ಆ್ಯಂಡ್ ರೆಂಟ್ ಎಕ್ಸೆಟ್ರಾ. ಸ್ಕೆಡ್ಯೂಲ್ ನಂಬರ್ ಇಲ್ಲ, ಟೋಟಲ್ ಎ ಅಂತ ಬರೀಬೇಕು. ಕ್ಲೇಮ್ಸ್ ಪೇಡ್ ನಂಬರ್ 3 ನೆಟ್. ನೋಟ್ ನಂಬರ್ 2. 4th ಕಮಿಷನ್ ನೋಟ್ ನಂಬರ್ 3. 5th ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 4 ಟೋಟಲ್ ಬಿ. ಆಮೇಲೆ ಆಪರೇಟಿಂಗ್ ಪ್ರಾಫಿಟ್ ಎ ಮೈನಸ್ ಬಿ. ಓಕೆ ಬರ್ರಿ, ಫಸ್ಟ್ ಏನ್ರಿ ಪ್ರೀಮಿಯಂ ಅಂಡ್ ನೆಟ್ ಸ್ಕೆಡ್ಯೂಲ್ ನಂಬರ್ 1. ನಮ್ದು ಸ್ಕೆಡ್ಯೂಲ್ ನಂಬರ್ 1 ಆನ್ಸರ್ ಎಷ್ಟು ಬಂದ್ರಿಪ್ಪ? ಅದು 25,21,750 ಅಲ್ಲ? ಅದು 25,21,750 ಕರೆಕ್ಟಾ? 25,21,750. ಡನ್. ನೋಟ್ ನಂಬರ್ 1 ಮುಗಿತ್ರಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಅದರೊಳಗೆ ಇಂಟ್ರೆಸ್ಟ್ ಡಿವಿಡೆಂಡ್ ಆ್ಯಂಡ್ ರೆಂಟ್ ಎಕ್ಸೆಟ್ರಾ. ಎಲ್ಲೈತ್ರಿ ಇದು? ಇಂಟ್ರೆಸ್ಟ್ ಡಿವಿಡೆಂಡ್ ಎಲ್ಲೈತೆ ನೋಡ್ರಿ, ಸ್ಟಾರ್ ಮಾರ್ಕ್. ಇಂಟ್ರೆಸ್ಟ್ ಡಿವಿಡೆಂಡ್ ಆ್ಯಂಡ್ ರೆಂಟ್ ರಿಸೀವ್ಡ್ ಅಮೌಂಟ್ ಎಷ್ಟಿದ್ದು? 1,15,500. 1,15,500 ಇದು ಅಲ್ಲ ಐಟಮ್ದು. ಇಂಟ್ರೆಸ್ಟ್ ಡಿವಿಡೆಂಡ್ ಆ್ಯಂಡ್ ರೆಂಟ್ ಎಕ್ಸೆಟ್ರಾ ಮುಗಿತಲ್ಲ? ಈಗ ಟಿಕ್ ಮಾಡಿರಿ, ಈಗ ಮುಗೀತ್ರಿ. ಡನ್. ಇದು ನೋಟ್ ಇಲ್ಲ, ಈಗ ಟೋಟಲ್ ಮಾಡಿರಿ. 25,21,750 ಕರೆಕ್ಟಾ? ಹಾಂ, ಪ್ಲಸ್ 1,15,500 ಎಷ್ಟು ರೀ? 26,37,250. 26,37,250. ಇದು ಏನ್ರಿದು? ಇದು ಏನ್ರಿದು? ಟೋಟಲ್ ಎ. ಡನ್. ನೆಕ್ಸ್ಟ್ ಕ್ಲೇಮ್ಸ್ ಪೇಡ್ ನೆಟ್ ನೋಟ್ ನಂಬರ್ 2. ನೋಟ್ ನಂಬರ್ 2 ಅಮೌಂಟ್ ಎಷ್ಟು ರೀ? 17,81,000. ನೋಟ್ ನಂಬರ್ 2 17,81,000. ಡನ್, ಮುಗಿತ್ರಿ. ನೆಕ್ಸ್ಟ್ ಕಮಿಷನ್ ನೋಟ್ ನಂಬರ್ 3. ಕಮಿಷನ್ ನೋಟ್ ನಂಬರ್ 3 ಎಷ್ಟು ರೀ? 1,47,000. ಹಾಂ ಮುಗಿತ್ರಿ. ನೋಟ್ ನಂಬರ್ 3 ಮುಗಿತ್ರಿ, 1,47,000. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 4. ನೋಟ್ ನಂಬರ್ 4 ಆನ್ಸರ್ ಎಷ್ಟು ಬಂತು ರೀ? 3,06,000. 3,06,000. ಹಾಂ ಮತ್ತು ಮುಗಿತಲ್ಲ, ನೋಟ್ ನಂಬರ್ 4 ಮುಗಿತ್ರಿ, ಎಲ್ಲ ಮುಗಿತ್ರಿ. ಈಗ ಟೋಟಲ್ ಮಾಡಿರಿ, ಇದು ಬಿ ಟೋಟಲ್ ಮಾಡಿರಿ. 17,81,000 ಪ್ಲಸ್ 1,47,000 ಪ್ಲಸ್ 3,06,000 ಎಷ್ಟು ಬಂತು ರೀ? 22,34,000. 22,34,000 ಬಂತು ರೀ. ಇದು ಏನ್ರಿ? ಇದು ಟೋಟಲ್ ಬಿ. ಈಗ ಏನು ಮಾಡ್ತೀರಿ? ಆಪರೇಟಿಂಗ್ ಪ್ರಾಫಿಟ್ ಎ ಮೈನಸ್ ಬಿ. ಎ ಎಷ್ಟು ಬಂತು ರೀ? ಎ ಆನ್ಸರ್ 26,37,250. ಆಮೇಲೆ ಮೈನಸ್ ಬಿ ಅಂತ ಮಾಡ್ಬೇಕು. ಬಿ ಎಷ್ಟು ಬಂತು ರೀ? 22,34,000.
ಮಾಡಿರಿ ಎಷ್ಟು ರೀ 26,37,250 ಮೈನಸ್ 22,34,000 ಎಷ್ಟು ಬಂತು ರೀ ಆನ್ಸರ್ 4,03,250 4,03,250 4,03,250 ಆನ್ಸರ್ ಬಂತು ರೀ ಇದು ಆತು ರೀ. ಈಗ ನೆಕ್ಸ್ಟ್ ಏನು ರೀ ಅಪ್ರಾಪ್ರೇಷನ್. ಅಪ್ರಾಪ್ರೇಷನ್ಸ್ ಅವರು ಕೊಟ್ಟಿಲ್ಲ, ಅಪ್ರಾಪ್ರೇಷನ್ಸ್ ಬಗ್ಗೆ ಕೊಟ್ಟಿಲ್ಲ ಅಲ್ಲಿ. ಅಪ್ರಾಪ್ರೇಷನ್ಸ್ ನಂಬರ್ 1 ಏನು ರೀ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಲ್ಲ, ಅದು ಟ್ರಾನ್ಸ್ಫರ್ಡ್ ಟು ಶೇರ್ ಹೋಲ್ಡರ್ಸ್. ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಎಟ್ ಅವರು ರೇಟ್ ಕೊಟ್ಟಿಲ್ಲ, ಕ್ವಶನಲ್ಲಿ ರೇಟ್ ಕೊಟ್ಟಿಲ್ಲ. ಎಷ್ಟು ತಗೋತೀರಿ 5% ಎಟ್ 5%. ಎದರ ಮೇಲೆ ತಗೋತೀರಿ ಪ್ರಾಫಿಟ್ ಮೇಲೆ 4,03,250 ಇಂಟು 5%. ಅಲ್ಲಿ ಕೊಟ್ಟಿಲ್ಲ, ಅವರು ಕ್ವಶನಲ್ಲೇ ಕೊಟ್ಟಿಲ್ಲ, ಫಿಕ್ಸ್ ಪರ್ಸೆಂಟೇಜ್ ಅಲ್ಲ ಇದು. ಶೇರ್ ಹೋಲ್ಡರ್ಸ್ ತಗೋಬೇಕಲ್ಲ 5% ತಗೋರಿದ್ದು 4,03,250 ಇಂಟು 5%. ಎಷ್ಟು ಇದು 20,163 ಮಾಡಿರಿ. 20,163 20,163. ನೆಕ್ಸ್ಟ್ ಇಲ್ಲೇ ಬ್ಯಾಲೆನ್ಸ್ ಬ್ರಾಕೆಟಲ್ಲೇ ಟ್ರಾನ್ಸ್ಫರ್ ಟು ಫ್ಯೂಚರ್ ಅಪ್ರಾಪ್ರೇಷನ್. ಕರೆಕ್ಟಾ? ಏನು ಮಾಡ್ತೀರಿ ಸೇಮ್ ಟೋಟಲ್ ಬರೀಬೇಕಲ್ಲ ಅಲ್ಲಿ, ಸೇಮ್ ಟೋಟಲ್ ಮೇಲೆ ಸೇಮ್ ಟೋಟಲ್ ಬರೀಬೇಕಲ್ಲ ಇಲ್ಲಿ 4,03,250 ಮೈನಸ್ ಮಾಡಿ ಡಿಫ್ರೆನ್ಸ್ ತಗೋರಿ 4,03,250 ಮೈನಸ್ 20,163 ಎಷ್ಟು ಬಂತು ರೀ ಆನ್ಸರ್ 3,83,000 3,83,087 ಬಂದು ನೋಡ್ರಿಪ್ಪ. ಇದು ಟೋಟಲ್ ಸಿ ಅಂತ ಮಾಡ್ರಿ, ಟೋಟಲ್ ಎ ಟೋಟಲ್ ಬಿ ಟೋಟಲ್ ಸಿ ಬಂದು ನೋಡ್ರಿಪ್ಪ. ಈ ಥರ ಮಾಡ್ಬೇಕ್ರಿ. समझ में आप लोगों को रेवेन्यू अकाउंट मराइन इंश्योरेंस ऑफ विजय जनरल इंश्योरेंस कंपनी फॉर द ईयर एंडिंग 31/3/2024 पर्टिकुलर शेड्यूल अमाउंट हम लोग रेडी कर ले, फॉर्मेट रेडी कर ले. हमारे पास पहले का जो फॉर्मेट था वही फॉर्मेट हम रेडी कर ले. क्या था यहाँ पे प्रीमियम अर्न्ड ब्रैकेट में नेट है. शेड्यूल नंबर 1 का अमाउंट हमारा कितना था 25,21,750. कॉपी पेस्ट कर ले यहाँ पे, डन. नेक्स्ट इनकम फ्रॉम इन्वेस्टमेंट, इसके अंदर क्या था हमारा इंटरेस्ट कॉमा डिविडेंड एंड रेंट एक्सेट्रा था. वो कहाँ पे आइटम है इंटरेस्ट कॉमा डिविडेंड एंड रेंट एक्सेट्रा कितना है वो 1,15,500 यहाँ पे लिख लो, इसका डैश है. ओके अब इसको दोनों को टोटल कर लो, आंसर कितना था 26,37,250. इसको क्या बोलते हैं टोटल ए बोलते हैं, डन. नेक्स्ट क्या है क्लेम्स पेड नेट, इसका नोट नंबर 2 में आंसर कितना है 17,81,000. नेक्स्ट कमीशन नोट नंबर 3 1,47,000. नोट नंबर 4 ऑपरेटिंग एक्सपेंसेस 3,06,000. सबका टोटल का लोग कितना था 22,34,000. इसको टोटल भी बोलते हैं. नेक्स्ट इसके बाद ऑपरेटिंग प्रॉफिट, इसको लॉस भी आता, अगर आंसर माइनस में आया तो लॉस आता. ऑपरेटिंग लॉस तो बोलते हैं इसको, ऑपरेटिंग लॉस करके. ऑपरेटिंग प्रॉफिट ए माइनस बी, ए का आंसर कितना है 26,37,250 माइनस बी का 22,34,000. आंसर कितना है 4,03,250, डन. नेक्स्ट अप्रोप्रिएशंस ट्रांसफर टू शेयर होल्डर्स एट 5%. यहाँ पे क्वेश्चन में दिया गया उन्हें ट्रांसफर टू शेयर होल्डर्स करो करके, क्वेश्चन के अंदर नहीं दिया तो मे बी चॉइस यूर 5%, 95% बैलेंस 5%, 4,03,250 इंटू 5%. ओके नेक्स्ट बैलेंस ट्रांसफर टू फ्यूचर अप्रोप्रिएशंस सेम अमाउंट टोटल इधर लिखना 4,03,250 माइनस 20,163 कितना है 3,83,087. इसको क्या बोलते हैं टोटल सी बोलते हैं. यह है तुम्हारा ओवरऑल कॉन्सेप्ट ऑफ जनरल इंश्योरेंस कंपनीज रेवेन्यू अकाउंट. होप यू अंडरस्टूड. टाइम में भी लेंथी बिकॉज ऑफ दिस ವಿಡಿಯೋ ಮೇ ಬಿ ಲೆಂದಿ, ಯಾಕಂದ್ರೆ ಸ್ವಲ್ಪ ದೊಡ್ಡ ಆಗ್ತಿರಿ ಲೆಂದಿದ್ದು, ಯಾಕಂದರೆ ನಿಮಗೆ ಹೇಳಬೇಕಲ್ಲ ಎಲ್ಲ ಪಾಯಿಂಟ್ ಆ್ಯಡ್ ಮಾಡಬೇಕ್ರಿ, ಲೆಸ್ ಮಾಡಬೇಕ್ರಿ, ಇದು ಮಾಡಬೇಕ್ರಿ, ಅದು ಮಾಡಬೇಕ್ರಿ. ಓಕೆ ಸೊ ಹೋಪ್ ಯು ಅಂಡರ್ಸ್ಟೂಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್. ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್.